ಗುಡ್ ಈವ್ನಿಂಗ್ ಬ್ರೋ. ಹಾಯ್ ಬ್ರೋ, ಗುಡ್ ಈವ್ನಿಂಗ್. ಹೇಗಿದ್ದೀರಾ? ಸೂಪರ್, ನೀವ್ ಹೆಂಗಿದ್ದೀರಾ? ಓ, ಅದ್ಭುತ ಬ್ರೋ. ಯಾರು ಜಾಯ್ನ್ ಆಗ್ತಾರೆ? ಲಕ್ಷ್ಮಣ್ ದೊಡ್ಡಮನಿ Hi. ಒಬ್ರು ಇದ್ದಾರೆ. ವೆಲ್ಕಮ್ ರುಮಾನ. Thank you. Hi. Good ಹಾಯ್ evening. ಹಾಯ್ Good ಹಾಯ್. afternoon. ಗುಡ್ ಆಫ್ಟರ್ನೂನ್. ಹೇಳಿದ್ನ ಸುರೇಶ್ ಗೊತ್ತಲ್ಲ, ಸರ್ ಅವ್ರು ಇದ್ದಾರೆ. ಸುರೇಶ್ ಅವರು ಎಲ್ಲ ಮೋದಿ ಅವ್ರದ್ದು ಇದಕ್ಕೆ ನಾಮ ಹಾಕ್ತಾ ಇರ್ತಾರಲ್ಲ. ಗೊತ್ತು. Big fan, sir. ನಾನು ಬಿಗ್ ಫ್ಯಾನ್ ಅವರಿಗೆ. ಅವರಿಂದ ನಿಮ್ಮಿಬ್ರಿಗೂ ನಾನು ನಾವೆಲ್ಲ ಮೋಟಿವೇಟ್ ಆಗಿದ್ದು. ಫಸ್ಟ್ ಸಿಕ್ಕಾಪಟ್ಟೆ ಆಕ್ಚುಲಿ ದೊಡ್ಡ ಮಾತು. ಇವ್ರ ವಿಡಿಯೋ ನೋಡಿನೇ ಕನ್ನಡದಲ್ಲೂ ನಾವುಗಳೆಲ್ಲ ಮಾತಾಡ್ಬೋದು. ಹೌದು. ನಿಜವಾಗ್ಲು. ಅಯ್ಯಯ್ಯೋ. ಅಕೌಂಟ್ ರಿಸ್ಟೋರ್ ಆಯ್ತಾ? ಹೌದೇ, ಸುರೇಶ್ ಅವ್ರದ್ದು ಮೆಸೇಜಸ್ ಮಾಡಕ್ ಆಗ್ತಿಲ್ಲ ಅಂತ ಹೇಳಿದ್ರಲ್ಲ. ಹಾ, ಅದ್ ನಾರ್ಮಲಿ ಕ್ಲಿಯರ್ ಆಗ್ಬಿಡ್ತಾ ಇತ್ತು. ಈ ಸರಿ ಏನೋ ಆಗಿಲ್ಲ. ಅದು ಸರಿ ಹೋಗುತ್ತೆ. ಹಾ. 4th ಆಗಸ್ಟ್ ಏನೋ sometime. ಓಕೆ, ಹಂಗಿದ್ರೆ ಅಲ್ಲಿ ತನಕ ವೇಟ್ ಮಾಡ್ಬೇಕು ನೀವು. ಹಾ, ಹೌದು. ಓಕೆ. ಇವ್ರು ಲಕ್ಷ್ಮಣ್ ದೊಡ್ಡಮನಿ ಅವರು ಒಂದು ರೀಸೆಂಟ್ ಆಗಿ ನಿಮ್ ವಿಡಿಯೋಗೆ ಕೌಂಟರ್ ನ ನೋಡ್ದೆ ಕೊಟ್ಟಿದ್ರು. ನೋಡ್ದೆ ನೋಡ್ದೆ ನೋಡ್ದೆ. Sorry bro, big fan of you bro. ಕ್ವಶನ್ ಮಾಡ್ಬೇಕು. ಓವರ್ ಆಲ್ ಪರ್ಪಸ್ ಅದೇ ತಾನೆ. ಎಲ್ಲರದು ಐಡಿಯಾಲಜಿ ಸೇಮ್ ಅಷ್ಟೇ. ಹ್ಮ್ ಇದು ಸಿಜೆಪಿ ಪ್ರೊಟೆಸ್ಟಿಗೆ ರುಮಾನ್ ಅವರು ಬರ್ತೀನಂದಿದ್ದಾರೆ, ಸುರೇಶ್ ಅವರು ಬರ್ತೀನಂದಿದ್ದಾರೆ. ಸ್ಕೇರ್ಡ್ ಯಾರು ಲೀಡ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಅದು. ಏನ್ ಬ್ರೋ? ನೀವೇ ಲೀಡ್. ಹಾ, ಇದೊಳ್ಳೆ ಕಥೆ ಆಯ್ತು. ಸಾರಿ ಅಲ್ಲ. ಓಕೆ, ಆಕ್ಚುಲಿ ನಾನು ಅದೇ ಅನ್ಕೊಂಡೆ, ಯಾರು ಲೀಡ್ ಮಾಡ್ತಿದ್ದಾರೆ ಅಂತ. ಯಾರು ಅಂತ ಗೊತ್ತಿಲ್ಲ. ರಾಹುಲ್ ಅನ್ನೋರು ನಂಗೆ ಪೋಸ್ಟರ್ ಕಳ್ಸಿಕೊಟ್ರು. ಬಟ್ ತುಂಬಾ ಜನ ಮೆಸೇಜ್ ಮಾಡ್ತಾ ಇದ್ರು ಅದ್ರ ಬಗ್ಗೆ. ಸೋಷಿಯಲ್ ಮೀಡಿಯಾದಲ್ಲಿ ಇನ್ ಬೇರೆ ಏನೋ ಅಪ್ಡೇಟ್ಸ್ ಇಲ್ಲ, ಆಕ್ಚುಲಿ ನಡೀತಾ ಇದೆಯಾ ಇಲ್ವಾ ಅಂತ ಕನ್ಫ್ಯೂಷನ್ ಇದೆ. ಅದೇ ರೆಸ್ಪಾಂಡ್ ಮಾಡೋದಕ್ಕೆ ನಮ್ಗೆ ಮೆಸೇಜ್ ಆಕ್ಟಿವ್ ಆಗಿದೆ. ಇನ್ನೊಂದೊಂದೇ ಹಾಕಿದ್ರು ಅದನ್ನ. ಯಾರು? ಸಿಜೆಪಿ ರಾಹುಲ್ ಅಭಿಜಿತ್ ಜೊತೆ ಇರ್ತಾರಲ್ಲ, ಸೌರವ್ ದಾಸ್ ಅಂತ, ಓಕೆ. ಓಕೆ. ಅವರೇ ಪೋಸ್ಟ್ ಮಾಡಿದ್ರು ಸ್ಟೋರೀಸ್ ಅಲ್ಲಿ ಅದನ್ನ. ತುಂಬಾ ಜನ ಹಾಕೊಂಡಿದ್ದಾರೆ. ಬರ್ತೀನಿ ಮಾರ್ನಿಂಗ್ 10 o'clock ಐಲ್ ಬಿ ದೇರ್. ನೀವು ಸುರೇಶ್ ಅವರು 10 o'clock ಇರ್ತೀರಾ ಅನ್ಕೊಳ್ತೀನಲ್ಲ. ಇರ್ತೀನಿ. ಜಾಯ್ನ್ ಆಗ ನಂಗಿದ್ರೆ. ರುಮಾನ ಅವ್ರದ್ದು ಮಮ್ಮಿ ಜೊತೆ ಪರ್ಮಿಷನ್ ಕೇಳ್ಕೊಂಡ್ ಬರ್ತಾ ಇದಾರಂತೆ, ನೋಡೋಣ. ಅವ್ರು ಅದಕ್ಕೆಲ್ಲ ಸ್ವಲ್ಪ ಫಾರ್ವರ್ಡ್ ಒಪ್ಕೊಂತಾರೆ ಅಂತ ಅನ್ಕೊಂತೀನಪ್ಪ. ಒಪ್ಕೋತಾರೆ ಬಟ್ ಅದೇ ಸ್ವಲ್ಪ ಭಯ ಬೀಳ್ತಾರೆ. ಹೌದು. ಹಾ, ಹಾ. ಇವರು ರುಮಾನ ಅವ್ರು Obviously ನಿಮಗೆ ಅಲ್ಲ. ಗೊತ್ತಾ? ಸುರೇಶ್ ಅವರೇ ಮೊದ್ಲಿಂದಲೂ ಎಲ್ಲಾರು ನೋಡಿದೀರಾ ಯಾವ್ದಾದ್ರು ವಿಡಿಯೋದಲ್ಲಿ? ನೋಡಿರಲ್ಲ ಅನ್ಕೊಳ್ತೀನಿ ಮೇ ಬಿ. ಸುರೇಶ್ ಅವರು ನಾವು ಫ್ರೆಂಡ್ಸ್ ಏನೇನೆ ಅವಾಗಿಂದ. ಸೀರಿಯಸ್ಲಿ? ಹಾ, ಹೌದು. ಅಯ್ಯೋ, ನಾವು ರೀಸೆಂಟ್ ಆಗಿ ನಂದಿದು ಗ್ರೌಂಡ್ ರಿಯಾಲಿಟಿ ಸ್ಟಾರ್ಟ್ ಮಾಡಿದಾಗ್ಲಿಂದ ಫ್ರೆಂಡ್ ಅವ್ರ ಜೊತೆ. ಸೇಮ್ ಅವ್ರು ಫಾಲೋ ಮಾಡ್ತಾ ಇದ್ದೆ ನಾನು. ಇನ್ಸ್ಟಾಗ್ರಾಮ್ ಥ್ರೂನೇ ನಾನ್ ಮಾತಾಡ್ಸಿರೋದು ಸುರೇಶ್ ಅವ್ರನ್ನ. ನಾನ್ ಜಸ್ಟ್ ಲೈಕ್ ಲಿಟ್ರಲಿ ಇನ್ಸ್ಪೈರ್ ಆಗ್ಬಿಟ್ಟಿದ್ದೆ ಅವರಿಂದ ನಾನು. ಆಗಿದ್ದೆ ಅಲ್ಲ, ಆಗಿದ್ದೀನಿ. ಎಲ್ಲರಿಗೂ ಹಿಂಗೆ ಹಾ. ಪಂಗ್ನಾಮ ಆಗ್ತಿದ್ರಲ್ಲ ಅಂತ ನೋಡಿ ಎಲ್ಲರೂ ನಾಮ ಹಾಕ್ಸ್ಕೊಂಡಿರೋರೆ. ಹಾಕ್ಸ್ಕೊಂಡ್ ಅದು ವರ್ಡ್ ನ ಕೇಳಿಸ್ಕೊಂಡ್ ನಾಮ ಹಾಕ್ಸ್ಕೊಂಡಿರೋದಂತ ತೋರಿಸ್ತಾ ಇದ್ದಿದ್ ನೀವು. ಐ ಕೀಪ್ ಫಾರ್ವರ್ಡಿಂಗ್ ಸಮ್ ಸ್ಟಫ್ ಟು ಹಿಮ್ ಆಲ್ಸೋ. ಲೈಕ್ ಇರಿಟೇಟ್ ಮಾಡ್ತಾ ಇರ್ತೀನಿ ಅವ್ರಿಗೆ ಅವಾಗ ಏನಾರ ಕಳ್ಸಿ. ಬಟ್ ಬಿಕಾಸ್ ಐ ಥಿಂಕ್ ದಟ್ ಹೀಲ್ ಗೈಡ್ ಮಿ ಬೆಟರ್, ಅಥವಾ ಕರೆಕ್ಟ್ ಆಗಿ ರಿಪ್ಲೈ ಮಾಡ್ತಾರೆ ಅವರು ಅಂತ ಹೇಳ್ಬಿಟ್ಟು ಅವ್ರಿಗೆ ಫಾರ್ವರ್ಡ್ ಮಾಡ್ತಿರ್ತೀನಿ. ಬಟ್ ದೆನ್ ಹಿ ಗೆಟ್ಸ್ ಅನಾಯ್ಡ್ ಬೈ ಮಿ, ಐ ಗೆಸ್. ಇಲ್ಲಪ್ಪ, ಇದು ಒಳ್ಳೆ ಸರಿ ಹೋಯ್ತು. ಸೋಷಿಯಲ್ ವರ್ಕ್ ಎಲ್ಲ ಚೆನ್ನಾಗೇ ಮಾಡ್ತಾ ಇದಾರೆ ಇವ್ರುನು. ಇದೆಲ್ಲ ಹೋಗೋದು, ಸ್ಕೂಲ್ ಎಷ್ಟೆಷ್ಟೋ ಹೋಗಿ ಪೇಂಟ್ ಎಲ್ಲ ಹೊಡೆದು, ನೀವು ಆ ಥರದ್ದೆಲ್ಲ ಏನೇನೋ ವರ್ಕ್ ಮಾಡಿದ್ರಲ್ಲ. ಮಾಡಿದ್ದೀನಿ. ವರ್ಕ್. ಓಕೆ. ಏನೋ ಬಣ್ಣ ಬಳಿಯೋ ಆಸಕ್ತಿ. ಏನ್ ಬ್ರೋ? ಬಣ್ಣ ಬಳಿಯೋ ಆಸಕ್ತಿ ಜಾಸ್ತಿ. ಒಳ್ಳೇದಲ್ವಾ, ಮಾಡ್ಲಿ. ಹ್ಮ್ ಓಕೆ. ಏನಂದ್ರೆ ನಾರ್ಮಲ್ ಕ್ವಶನ್ಸ್ ಅಷ್ಟೇ. ಏನಂದ್ರೆ ಈಗ ಧರ್ಮೇಂದ್ರ ಪ್ರಧಾನ್ ಅವರು ರೆಸಿಗ್ನೇಷನ್ ಕೊಡ್ತಾರೋ ಬಿಡ್ತಾರೋ ಅದು ಬೇರೆ ಟಾಪಿಕ್. ಬಟ್ ಕೊಟ್ರೆ ಯಾವ ತರದೆಲ್ಲ ಚೇಂಜಸ್ ನಾವು ನೋಡ್ಬೋದು ಸೊಸೈಟಿಯಲ್ಲಿ, ಅಥವಾ ನಮ್ಮ ನೆಕ್ಸ್ಟ್ ಬರೋ ಎಜುಕೇಶನ್ ಮಿನಿಸ್ಟರ್ ಆಗಿರ್ಬೋದು, ಅಥವಾ ಬೇರೆ ಅಧಿಕಾರಿಗಳು ಆಗಿರ್ಬೋದು. ಯಾವ ತರ ಎಲ್ಲ ಚೇಂಜಸ್ ಕಾಣ್ಬೋದು ರೆಸಿಗ್ನೇಷನ್ ಕೊಟ್ರೆ? ನೋಡಿ, ತುಂಬಾ ಮುಂಚೆ ನಮ್ಮಲ್ಲಿ ಇತ್ತು. ಯಾವ್ದಾದ್ರು ಪೊಲಿಟಿಷಿಯನ್ ನಾವು ಒಂದ್ ಕೆಲಸ ಸರಿ ಮಾಡ್ತಾ ಇಲ್ಲ ಅಂದ್ರೆ ಜನರು ಕ್ವಶನ್ ಮಾಡಿದ ತಕ್ಷಣ, ಅಥವಾ ಜನರು ಕ್ವಶನ್ ಮಾಡೋದಕ್ಕೆ ಶುರು ಮಾಡಕ್ ಮುಂಚೆನೆ ರೆಸಿಗ್ನೇಷನ್ ಕೊಟ್ಟು ಅವ್ರ ಪಡೆಗೆ ಅವ್ರು ಹೋಗ್ತಾ ಇತ್ತು. ಇದೊಂದು ಕಾಮನ್ ಪ್ರೊಸೀಜರ್ ತರ ಇತ್ತು. ಡೆಮೋಕ್ರಸಿಲಿ ಈ ತರ ಇರ್ಲೇಬೇಕು. ಬಟ್ ಲಾಸ್ಟ್ ಒಂದ್ 10-12 ವರ್ಷದಿಂದ ನಾವ್ ಈ ತರದ್ದು ನೋಡೇ ಇಲ್ಲ. ನೆನ್ಸ್ಕೊಂಡ್ರು ಒಂದೇ ಒಂದು ಎಕ್ಸಾಂಪಲ್ ಇಲ್ಲ. ಈ ಪರ್ಟಿಕ್ಯುಲರ್ ಮೂಮೆಂಟ್ ಅಲ್ಲಿ ಏನಕ್ಕೆ ಧರ್ಮೇಂದ್ರ ಪ್ರಧಾನ್ ಅಂತಲ್ಲ, ಯಾವುದೇ ಒಬ್ಬ ಪೊಲಿಟಿಷಿಯನ್ ಈಗ ಕರೆಂಟ್ ಇರುವಂತ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಆತನ ಫ್ಲಾಸ್ ಅಥವಾ ಅವ್ನು ಏನ್ ತಪ್ಪು ಮಾಡಿದಾನೆ ಆ ಕಾರಣಕ್ಕೆ ಅವ್ನು ರೆಸಿಗ್ನೇಷನ್ ಕೊಡೋದು ಏನಕ್ಕೆ ತುಂಬಾ ಇಂಪಾರ್ಟೆಂಟ್ ಅಂತ ಅಂದ್ರೆ,
ನಾವಿನ್ನೂ ಡೆಮೋಕ್ರಸಿನಲ್ಲೇ ಉಳ್ಕೊಂಡಿದೀವಿ. ಜನರಿಗೆ ಒಬ್ಬ ಪೊಲಿಟಿಷಿಯನ್ ನಾವು ಕ್ವಶನ್ ಮಾಡಿ ಅವನ್ನ ಕೆಳಗಿಳಿಸೋ ಶಕ್ತಿ ಇನ್ನೂ ಜನರಲ್ಲಿ ಉಳ್ಕೊಂಡಿದೆ. ಆಮೇಲೆ ಬಿಜೆಪಿ ಸರ್ಕಾರ ಅಥವಾ ದೇಶಕ್ಕಿಂತ ದೊಡ್ಡದಲ್ಲ. ನಿಮ್ಮನ್ನು ಕ್ವಶನ್ ಮಾಡಬಹುದು. ಮೋದಿಜಿ ದೇವರಲ್ಲ, ಇವ್ರುಗಳು ದೇವರುಗಳಲ್ಲ. ಇವರು ನಾವು ಓಟ್ ಹಾಕಿದೀವಿ, ಅವ್ರ ಪೊಸಿಷನ್ ಇದ್ದಾರೆ, ಅವ್ರ ಸರಿ ಕೆಲಸ ಮಾಡಿಲ್ಲ ಅಂದ್ರೆ ನಾವು ಕೆಳಗಿಳಿಸ್ತೀವಿ. ಹೌದು. ಅಷ್ಟೇ ಅವ್ರದ್ದು ಪೂರ್ತಿ ಬೌಂಡ್ರಿ ಅನ್ನೋದನ್ನ ರಿಯಲೈಸ್ ಮಾಡ್ಸೋದಕ್ಕೆ ಇದು ಒಂದ್ ಇಂಪಾರ್ಟೆಂಟ್. ಧರ್ಮೇಂದ್ರ ಪ್ರಧಾನ್ಗೆ ಎಕ್ಸ್ಪ್ಲಿಸಿಟ್ಲಿ ಆತ ರೆಸಿಗ್ನೇಷನ್ ಕೊಡೋದ್ರಿಂದ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಮುಂದೆ ಬರೋರು, ಈಗ ಇವ್ರು ಕೊಟ್ರು ಅಂದ ತಕ್ಷಣ ಇನ್ನೊಬ್ರಿಗೆ ಯಾರು ಆಫರ್ ಮಾಡಿದ್ರು ನೀವು ಬನ್ನಿ ಎಜುಕೇಶನ್ ಮಿನಿಸ್ಟರ್ ಆಗಿ ಅಂತ ಅಂದ್ರೆ ಅವನ ಅದ್ ಸರಿ ಯೋಚನೆ ಮಾಡ್ತಾನೆ. ಈಗ ನಾರ್ಮಲ್ ಯಾವ್ದೋ ವ್ಯಕ್ತಿಗೆ ನಾರ್ಮಲ್ ಯಾರೋ ಎಂಪಿಗೆ MLA ನ ಕರ್ಕೊಂಡ್ ಬಂದ್ಬಿಟ್ಟು ಅಲ್ಲಿ ಮಾಡಕ್ ಆಗಲ್ಲ. ಆಗೋದಕ್ಕೆ ಯಾರು ಒಪ್ಪೋದು ಇಲ್ಲ, 4 ಹೆಜ್ಜೆ ಹಿಂದೆ ಇರ್ತಾರೆ. ಅದ್ರ ಜೊತೆಗೆ ಈಗ ನಾನ್ ಪ್ರಿಫರ್ ಮಾಡ್ತಾ ಇದ್ದೆ ಬಿಜೆಪಿ ಅವನೇ ನಾನಾಗಿದ್ರೆ ಅಟ್ಲೀಸ್ಟ್ ರಾಘವ್ ಚಡ್ಡನ್ ಅದು ಕರ್ಕೊಂಡ್ಬಂದು ಕೂರಿಸ್ತಾ ಇದ್ದಾರೆ ರಾಜ್ಯಸಭಾ ಮೆಂಬರ್ ಮಾಡಿ ತಗೊಂಬಂದ್ ಹಾಕಿ ಅಟ್ಲೀಸ್ಟ್ ಏನೋ ಯೂತ್ ಅಲ್ಲಿ ಕೆಲವ್ರಿಗೆ ಬೇಜಾರಿದ್ರು, ಇನ್ನು ಕೆಲವ್ರಿಗೆ ಎಜುಕೇಟೆಡ್ ಇದ್ದಾನೆ, ವರ್ಸ್ಟ್ ಅಲ್ಲಿ ಅವನೊಬ್ಬ ಸರಿ ಇರ್ಬೋದೇನೋ ಅನ್ನೋ ತರ ಕೂರ್ಸಿ ಹ್ಯಾಂಡಲ್ ಮಾಡಬಹುದು. ಇನ್ನೊಂದೇನು ಅಂತ ಅಂದ್ರೆ ಧರ್ಮೇಂದ್ರ ಪ್ರಧಾನ್ ಒರಿಸ್ಸಾದಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಹೆಸರು, ಅಲ್ಲಿ ಎಲೆಕ್ಷನ್ ಗೆಲ್ಲೋದಕ್ಕೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದಾರೆ. ಅಂತವನನ್ನೇ ಬಿಜೆಪಿ ಮತ್ತೆ ಜನ ಸೇರ್ಕೊಂಡು ಇಳಿಸ್ತಾರೆ ಅನ್ನೋದೇ ಆದ್ರೆ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ನಮ್ಮನ್ನು ಇಳಿಸ್ತಾರೆ ಅಂತ ಇನ್ನು ಮಿಕ್ಕಿದ್ ಯಾರಿದಾರಲ್ಲ ಮಿನಿಸ್ಟರ್ಸ್ಗಳು, ಅವರಲ್ಲಿ ಅದೊಂದು ಭಯ ಬರೋದಕ್ಕೂ ಇದು ತುಂಬಾನೇ ಅವಶ್ಯಕ ಆಗುತ್ತೆ. ಸೊ ಹೀಗಾಗಿ ಇದೊಂದು ಪ್ರತಿಭಟನೆಯಲ್ಲಿ ಜನ ಗೆಲ್ಲೇಬೇಕು, ಬೇರೆ ಆಪ್ಷನ್ ಇಲ್ಲ ಜನಕ್ಕೆ. ಈ ಸರಿ ಅವ್ರಿಗೆ ಯಾರ್ದು ರಾಜೀನಾಮೆ ಕೊಡ್ಸಕ್ ಆಗದೆ ಇದೇನಾದ್ರೂ ಫೇಲ್ಯೂರ್ ಆಗೋದ್ರೆ ಇನ್ನೊಂದು ಈ ತರ ರೆವಲ್ಯೂಷನ್ ಅಥವಾ ಈ ತರ ಚಳವಳಿ ಸ್ಟಾರ್ಟ್ ಆಗಕ್ಕೆ ತುಂಬಾನೇ ವರ್ಷ ಬೇಕಾಗುತ್ತೆ, ಅಥವಾ ಜನ ಯಾರು ಮುಂದೆ ಬರೋದೇ ಇಲ್ಲ. ಯಾಕಂದ್ರೆ ಒಂದು ರಿಸಲ್ಟ್ ಇದ್ದಂಗೆ ಆಗ್ಬಿಡುತ್ತೆ. ಈಗ ದೊಡ್ಡದಾಗಿ ಮಾಡೇನೆ ಯಾರ ಕೈಲಿ ರೆಸಿಗ್ನೇಷನ್ ಕೊಡ್ಸಕ್ಕಾಗಿಲ್ಲ, ಇನ್ ಯಾರ ಕೈಲಿ ಆಗುತ್ತೆ ಅನ್ನೋ ತರ. ಸೊ ಹೀಗಾಗಿ ತುಂಬಾ ಇಂಪಾರ್ಟೆಂಟ್. ದೊಡ್ಡದಾಗಿ ಈಗ ಬಿಜೆಪಿ ಅವ್ರು ಬೆಳ್ದಾಗಿದೆ. ಬಟ್ ಏನಂದ್ರೆ ಅವ್ರು ಏನೇ ಮಾಡಿದ್ರು, ನಾವುಗಳು ಏನೇ ಹೇಳಿದ್ರು ಕೇರ್ ಮಾಡ್ತಿಲ್ಲ ಇವಾಗ ಸದ್ಯಕ್ಕೆ. ಸೊ ಇದೊಂದು ಆಗ್ತಿರೋ ಮೂವ್ಮೆಂಟ್ ಇಂದ ಇದನ್ನ ಹಿಂಗೆ ನಾವು ಇನ್ನೊಂಚೂರು ಪುಷಪ್ ಮಾಡಿ ಮೂವ್ ಮಾಡಿದ್ರೆ, ಇವ್ರು ರೆಸಿಗ್ನೇಷನ್ ಕೊಟ್ರೆ ಏನೋ ಒಂದು ಚೇಂಜಸ್ ಬರುತ್ತೆ ಅಲ್ವಾ? ಖಂಡಿತ 100%. ಬರ್ಲಿ. ನಮ್ದು ಏನಂದ್ರೆ ಈಗ ಬೆಂಗಳೂರಲ್ಲಿ ಏನ್ ಪ್ರೊಟೆಸ್ಟ್ ನಡೀತಿದೆ, ಜನರನ್ನೆಲ್ಲ ಅವೇರ್ನೆಸ್ ಮಾಡೋದು ಏನಿದೆ ಅದನ್ನ ನಾವು ಬೆಂಗಳೂರಲ್ಲಿ ಮಾಡೋಣ ಅಂತೇಳಿ ನಾನು ಮಧ್ಯಾಹ್ನ ಒಂದು ವಿಡಿಯೋ ಮಾಡಾಕ್ತೆ. ಸೊ ನಾನು ಎಲ್ಲರಿಗೂ ಇನ್ವೈಟ್ ಮಾಡಿದ್ದೀನಿ. ಈವನ್ ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಬಜರಂಗ್ ದಳ ಆಗಿರ್ಬೋದು, RSS ಆಗಿರ್ಬೋದು, ಪ್ರಜಾಕೀಯ ಆಗಿರ್ಬೋದು, ಯಾವ್ದಾವ್ದು ಆರ್ಗನೈಸೇಷನ್ ಇದೆ ನೀವೆಲ್ಲರೂ ಬರ್ರಪ್ಪ. ಇದೇನು ನಾವೇನು ಬರೀ CJP ಕಡೆಯಿಂದಲೇ ಪ್ರೊಟೆಸ್ಟ್ ಮಾಡ್ತಿರೋದಲ್ಲ ಇದನ್ನ. ಸೊ ಏನಿದು ಇಂಡಿಯನ್ ಪ್ರೊಟೆಸ್ಟ್, ನಿಮ್ಮ ಮಕ್ಕಳ ಮುಂದಿನ ಫ್ಯೂಚರ್ ಎಜುಕೇಶನ್ ಸಿಸ್ಟಮಿಗೋಸ್ಕರ ಮಾಡ್ತಿರೋ ಇದೊಂದು ಪ್ರೊಟೆಸ್ಟ್. ದಯವಿಟ್ಟು ನೀವುಗಳೆಲ್ಲ ಬನ್ನಿ ಅಂತಾನೆ ರಿಕ್ವೆಸ್ಟ್ ಮಾಡಿ ಹಾಕಿದ್ದೀನಿ ಅದೊಂದು ವಿಡಿಯೋದಲ್ಲಿ. ನೋಡೋಣ. ಲಾಸ್ಟ್ ಟೈಮ್ ನಾನು ಪ್ರೊಟೆಸ್ಟಿಗೆ ಹೋದಾಗ ಅಷ್ಟೊಂದು ಇದು ರೆಸ್ಪಾನ್ಸ್ ಬಂದಿದ್ರು ಜನ, ಬಟ್ ಎಕ್ಸ್ಪೆಕ್ಟ್ ಮಾಡಿರೋ ರೇಂಜಿಗೆ ಏನು ಬಂದಿರಲಿಲ್ಲ. ಈ ಸಲ ಐ ಹೋಪ್ ಇನ್ನೂ ಸ್ವಲ್ಪ ಜನ ಬರ್ಲಿ ಅಂತ. ಯಾಕಂದ್ರೆ ಬೆಂಗಳೂರಿಂದ ತುಂಬಾ ಜನ ಎಕ್ಸಾಮ್ನ ಬರೆಯಕ್ ಹೋಗಿರ್ತಾರೆ, ನೀಟ್ ಎಕ್ಸಾಮ್. ಅವ್ರ ಮಕ್ಕಳಾಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಇವ್ರುಗಳೇ ಇದಕ್ಕೆ ಸಪೋರ್ಟ್ ಇಲ್ಲ ಅಂದ್ರೆ ಇನ್ಯಾರು? ನಾವುಗಳು ಎಕ್ಸಾಮ್ ಬರ್ದಿಲ್ಲ ಏನಿಲ್ಲ, ಬಟ್ ಅಟ್ಲೀಸ್ಟ್ ಬೇರೆಯವ್ರಿಗೋಸ್ಕರ ಪ್ರೊಟೆಸ್ಟ್ ಮಾಡ್ತಿದೀವಿ, ಅಟ್ಲೀಸ್ಟ್ ನಮ್ಮ ಫ್ಯೂಚರ್ ಮಕ್ಳಿಗೋಸ್ಕರ ಅಂತ ನಾವಿರ್ಬೇಕಾದ್ರೆ ಇವ್ರುಗಳ ಎಕ್ಸಾಮ್ ಬರ್ದಿರೋರು ಬರಬೇಕು ಫಸ್ಟ್ ಆಫ್ ಆಲ್. ಬ್ಯಾಂಗ್ಳೂರಲ್ಲಿ ಆಗಿರ್ಲಿ ಅಥವಾ ಕರ್ನಾಟಕದಲ್ಲಿ ಇರೋರ್ಗೆ ಏನು ಅಂತಂದ್ರೆ ಅದೇ ಭಯ, ಏನಾಗ್ಬಿಡುತ್ತೋ, ನಾವ್ ಹೋದ್ರೆ ಮಕ್ಳನ್ ಕಳ್ಸಿದ್ರೆ ಏನಾಗ್ಬಿಡುತ್ತೋ, ಅದೆಲ್ಲಿ ರಾಂಗ್ ಆಗಿ ಟರ್ನ್ ಆಗಿ ಆ ಪ್ರೊಟೆಸ್ಟ್ ಎಲ್ಲ ತಪ್ಪು ಟರ್ನ್ ಆಗಿ ಆಮೇಲೆ ಏನ್ ಕಾನ್ಸಿಕ್ವೆನ್ಸಸ್ ಆಗುತ್ತೋ, ಅದಕ್ಕೆ ಮೇಜರ್ ಆಗಿ ದೇ ಲೀಸ್ಟ್ ಬಾದರ್ಡ್. ಈಗಿನ ಯಂಗ್ ಜನರೇಷನ್, ನಾನೇ ಹೇಳ್ತೀನಿ, ಕಾಲೇಜಿಗೆ ಐ ಗೋ ಆಸ್ ಎ ಲೆಕ್ಚರರ್ ಟು ಟೀಚ್ ಅ ಲಾಟ್ ಆಫ್ ಸ್ಟೂಡೆಂಟ್ಸ್, ಆಯ್ತಾ. ಅವ್ರಿಗೆ ಏನಂತಂದ್ರೆ ಡೋಂಟ್ ಇವನ್ ಕೇರ್ ಏನ್ ನಡೀತಿದೆ, ಅವ್ರಿಗೆ ಲಿಟ್ರಲಿ ಕರೆಂಟ್ ಫ್ಯಾಕ್ಟ್ಸ್ ಬಗ್ಗೆನೂ ಅವ್ರಿಗೆ ಗೊತ್ತಿರಲ್ಲ. ಸೊ ಲೀಸ್ಟ್ ಬಾದರ್ಡ್, ಏನಾಗ್ತಿದೆ ಏನ್ ನಡೀತಿದೆ, ದೇ ಆರ್ ನಾಟ್ ಇವನ್ ಬಾದರ್ಡ್. ಇವನ್ ಆಯ್ತು ಸರಿ ಬಾದರ್ಡ್ ಇದ್ದಾರೆ ಅಂತ ಸ್ವಲ್ಪ ಜನ ಇಂಟ್ರೆಸ್ಟ್ ಇದೆ ಅವರಿಗೆ ಬರಕ್ಕೆ ಅಂತಂದ್ರೆ ಅವ್ರಿಗೆ ಇದಿಲ್ಲ, ಸೋರ್ಸಸ್ ಇಲ್ಲ, ಹೇಗ್ ಬರೋದು, ಹೇಗೆ ಏನ್ ಮಾಡ್ಬೇಕು, ಡೈರೆಕ್ಷನ್ ಇಲ್ಲ. ದೇ ಡೋಂಟ್ ನೋ ವಾಟ್ ಟು ಡೂ, ಹೌ ಟು ಪ್ರೊಟೆಸ್ಟ್ ಅನ್ನೋದು ಕೂಡ ಅವ್ರಿಗೆ ಗೊತ್ತಿಲ್ಲ. ಸೊ ಮೇಜರ್ ಆಗಿ ಏನಂತಂದ್ರೆ ದೇ ಆರ್ ಜಸ್ಟ್ ಬಿಸಿ ವಿತ್ ಒನ್ ಆರ್ ದಿ ಅದರ್ ಥಿಂಗ್ಸ್, ಬಟ್ ನಾಟ್ ವೆರಿ ಮಚ್ ಕನ್ಸರ್ನ್ ಅಬೌಟ್ ಲೈಕ್ ನನಗೆ ಅಥವಾ ನಿಮಗೆ ಇರುವಷ್ಟು ಕನ್ಸರ್ನ್ ಈಗಿನ ಯಂಗ್ ಜನರೇಷನ್ ನಲ್ಲಿ ಐ ಡೋಂಟ್ ಥಿಂಕ್ ದಟ್ ಇಟ್ ಇಸ್ ದೇರ್ ಮಚ್ ಇದೆ ಅಂತ ಅನ್ಸಲ್ಲ. ತುಂಬಾ ಜನ ನಮ್ಮ ಪೇರೆಂಟ್ಸು ಅಷ್ಟೇ, ನಾನು ಈ ಪ್ರೊಟೆಸ್ಟಿಗೆ ಹೋಗ್ತಿದ್ದೀನಿ ಅಂತ ಅವ್ರ ಜೊತೆ ಹೇಳಿರ್ಲಿಲ್ಲ. ಯಾಕಂದ್ರೆ ನಂಗೆ ಗೊತ್ತಿತ್ತು ನೆಗೆಟಿವ್ ಆಗಿ ಹೇಳ್ತಾರೆ, ಹೋಗ್ಬೇಡ ಅಂತ ಒಂದು ಬಂದೇ ಬರುತ್ತೆ ವರ್ಡು. ಸೊ ಹಂಗಾಗಿ ನಾನೆಲ್ಲ ಬಂದು ಲಾಸ್ಟ್ ಟೈಮ್ ಪ್ರೊಟೆಸ್ಟ್ ನ ಬಂದಾದ್ಮೇಲೆ ಹೇಳ್ದೆ ಹಿಂಗಿಂಗ್ ಪ್ರೊಟೆಸ್ಟಿಗೆ ಹೋಗಿದ್ದೆ ಅಂತ. ಅವ್ರು ಫುಲ್ ಗಾಬರಿ, ಏನಾದ್ರು ಆಯ್ತಾ, ನಿನಗೇನಾದ್ರು ಮುತ್ತಾಕೊಂಡಿದ್ರಾ ಅದು. ನಾನು ಆ ಥರದೆಲ್ಲ ಸೀನೇ ಇಲ್ಲ. ಹೋದಾಗ ಒಳ್ಳೆ ರೆಸ್ಪಾನ್ಸ್ ಇತ್ತು. ಆಲ್ಮೋಸ್ಟ್ 9 to 8 ಮೆಂಬರ್ಸ್ ನನ್ನ ರೆಕಗ್ನೈಸ್ ಮಾಡಿದ್ರು ಅಲ್ಲಿ. ಸೊ ಎಲ್ಲ ವಿಶ್ ಮಾಡಿದ್ರು. ಸೊ ಈ ತರದೆಲ್ಲ ಇರುತ್ತೆ ಅಲ್ಲಿ ಬಂದಿರೋರು, ಅಂದ್ರೆ ನಮ್ ಸಪೋರ್ಟಿಗೆ ಬಂದಿರ್ತಾರಲ್ವಾ, ಹಂಗೂ ಇರುತ್ತೆ. ಮತ್ ಇನ್ನೊಂದು ಏನು ಅಂದ್ರೆ, ನಾಳೆ ನಡೆಯೋ ಪ್ರೊಟೆಸ್ಟಿಗೆ, ಲಾಸ್ಟ್ ಟೈಮ್ ನಡೆಯೋ ಪ್ರೊಟೆಸ್ಟಿಗೆ ಪೊಲೀಸ್ ಫೋರ್ಸ್ ಹತ್ರ ಎಲ್ಲ ರಿಕ್ವೆಸ್ಟ್ ಮಾಡಿದ್ರು.
ನಾಳೆ ನಡೆಯೋ ಪ್ರೊಟೆಸ್ಟ್ ಅಲ್ಲಿ ಪೊಲೀಸ್ ಫೋರ್ಸ್ ರಿಕ್ವೆಸ್ಟ್ ಮಾಡಿದಾರ ಇಲ್ವಾ ಅದನ್ನು ಏನ್ ಐಡಿಯಾ ನಮಗೆ ಗೊತ್ತಿಲ್ಲ. ಸ್ವಲ್ಪ ಅದೇ ಮೇನ್ ಯಾರು ಆರ್ಗನೈಸ್ ಮಾಡ್ತಾ ಇದಾರೆ ಅವ್ರ ಜೊತೆ ಸ್ವಲ್ಪ ಇನ್ನೊಂಚೂರು ಕಾಂಟ್ಯಾಕ್ಟ್ ಮಾಡಿಲ್ಲ ಅಂದ್ರೆ ರಿಕ್ವೆಸ್ಟ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ದಯವಿಟ್ಟು ಪೊಲೀಸ್ ಅವ್ರ ಜೊತೆ. ಇದೆಲ್ಲ ಕೇಳ್ಕೋಬೇಕಾಗುತ್ತೆ ಅಂತ ಅನ್ಸುತ್ತೆ. ಆಮೇಲೆ ಏನ್ ಗೊತ್ತಾ, ಇವಾಗ ಈ ತರದಲ್ಲಿ ಲೈಕ್ ಹಿಂದಿ ಕ್ರಿಯೇಟರ್ಸ್ ಮತ್ತೆ ಇನ್ಫ್ಲೂಯೆನ್ಸರ್ಸ್ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಇಂಗ್ಲಿಷ್ ಅಲ್ಲಿ ಆಗಿರ್ಲಿ ಹಿಂದಿಯಲ್ಲಿ ಜಾಸ್ತಿ ಇದ್ರ ಬಗ್ಗೆ ಮಾತಾಡ್ತಾರೆ ಅಲ್ವಾ. ಬಟ್ ವೆರಿನ್ ಕನ್ನಡ ಅಷ್ಟು ರೀಚ್ ಇಲ್ಲ. ದೇರ್ ಆರ್ ವೆರಿ ಫ್ಯೂ. ಎಲ್ಲಿ ನೀವಾಗಿರ್ಬೋದು ಅಥವಾ ಸುರೇಶ್ ಅವ್ರ ಆಗಿರ್ಬೋದು, ತುಂಬಾ ಕಡಿಮೆ ಜನ ಈ ತರ ಮಾತಾಡ್ತಿರೋದು ಮತ್ತೆ ಈ ತರ ಟಾಪಿಕ್ಸ್ ನ ಎತ್ತಿ ಹೈಲೈಟ್ ಮಾಡ್ತಿರೋದು ವೆರಿ ಫ್ಯೂ ಪೀಪಲ್. ಮಾತಾಡ್ತಾ ಎಷ್ಟೋ ಇದ್ದಾರೆ, ಜನಕ್ಕೆ ರೀಚ್ ಆಗಲ್ಲ. ಲಾಲ್ಜಿ ಅವರೆಲ್ಲ ಇದಾರಲ್ಲ ಮಾತಾಡ್ತಾರೆ, ಬಟ್ ಅಯ್ಯೋ ಬಟ್ ನನ್ ಒಂದೇ ಗೌರ್ಮೆಂಟ್ ಆಗಿ full ಇಟ್ಕೊಂಡು ಸಿಟ್ಟ. ಮಾತಾಡ್ತಾರಷ್ಟೇ. ಅವರು ಎಲ್ಲಾರ್ದೂನು ಇದ್ರ ತರ ನೋಡಲ್ಲ. ಬೆಳಗ್ಗೆ ಒಂದು ಪೋಸ್ಟ್ ಮಾಡಿದ್ನಲ್ಲ ಲಾಲಾಜಿ, ಬೆಳಗ್ಗೆ ಒಂದು ಪೋಸ್ಟ್ ಮಾಡಿದ್ದ. ನಾನು ಈಗ ಕುತ್ಕೊಂಡು ಅದನ್ನ ಕೌಂಟರ್ ವಿಡಿಯೋ ಮಾಡಿದೆ, ಈ ಸ್ಕ್ರಿಪ್ಟ್ ಎಲ್ಲ ಬರಿತಾ ಇದ್ದೆ. ಹೌದಾ? ಬೆಳಗ್ಗೆ ಆಮೇಲೆ ಕಾಲೇಜ್ ಅಂತ ಬೆಳಗ್ಗೆ ವಿಡಿಯೋ ಮೆಸೇಜ್ ಮಾಡಿದ್ದ ಮಾಡಿದ್ದಾನೆ. ನೆನ್ನೆ ನಂಗೆ ಅವನು ಅಯ್ಯೋ ಮೆಸೇಜ್ ಏನಂತ? ಮಾಡಿದ್ದ. ಏನಂತ? ಸಾರಿ ಇಫ್ ಐ ಕ್ಯಾನ್ ಆಸ್ಕ್. ಏನಂದ್ರೆ ಒಂದ್ ಸೆಕೆಂಡ್. ಆ. ನನಗೆಲ್ಲ ಮೆಸೇಜ್ ಮಾಡಲ್ಲ ಬ್ರೋ, ಅಷ್ಟು ಕೌಂಟ್ರ್ ಕೊಟ್ರು. ಕೆಲವೊಮ್ಮೆ ಫಸ್ಟ್ ಅವ್ನಿಗೆ ಮೆಸೇಜ್ ಮಾಡ್ಬಿಡ್ತೀನಿ, ಬ್ರೋ ಇದ್ ಮಾಡ್ತಾ ಇದೀನಿ, ನೀವು ಸ್ಟ್ರೈಕ್ ಏನ್ ಮಾಡಕ್ ಹೋಗ್ಬೇಡಿ, ಕೌಂಟರ್ ಮಾಡ್ತೀನಿ ಅಂತ. ಒಂದು ಲೆವೆಲ್ ನೋಡಿ, ಒಂದು ಲವ್ ಯುವರ್ ಸ್ಟ್ರಾಟಜಿ ಬ್ರೋ. ಯಾವಾಗ ನಿಮ್ ರೀಚ್ ಬಿದ್ದೋಗುತ್ತೆ ಅವಾಗೆಲ್ಲ ನನ್ ವಿಡಿಯೋ ಎತ್ಕೊಂಡು ಗೇನ್ ಮಾಡ್ಕೋತೀರಾ. ನೀವು ಪ್ರೊಟೆಸ್ಟ್ ಮಾಡೋ ಹಾಗಿದ್ರೆ ನನ್ ವಿಡಿಯೋ ಯೂಸ್ ಮಾಡ್ದೇನು ಮಾಡ್ಬೋದಿತ್ತು. ಬಟ್ ಯುವರ್ ಸ್ಟ್ರಾಟಜಿ ಸೂಪರ್. ಬಿಲ್ಡಪ್ ಗೆ ಹೇಳ್ತಿದೀನಿ ಅನ್ಕೋಬೇಡಿ, ನಿಮ್ ಬೇರೆ ಕಂಟೆಂಟ್ಸ್ ಗೂ ನನ್ ವಿಡಿಯೋ ಯೂಸ್ ಮಾಡ್ಕೊಂಡು ಕೌಂಟರ್ ಕೊಡೋ ಕಂಟೆಂಟ್ ಗೂ ನೋಡಿ ಎಷ್ಟು ರಿಚ್ ಡಿಫ್ರೆನ್ಸ್ ಇದೆ ಅಂತ. ಮೋರವರ್ ನಾನು ಹೆಂಗೂ ಕಾಪಿರೈಟ್ ಕೊಡಲ್ಲ. ಒಂಥರ ನಮಗೂ ಫೇಸ್ ವ್ಯಾಲ್ಯೂ ಬಂತು ಸೋಷಿಯಲ್ ಮೀಡಿಯಾದಲ್ಲಿ. ಎನಿವೇಸ್ ಗುಡ್ ವರ್ಡ್ ಅಂತೆ. ಏನ್ ಹೇಳಿ ಇವರಿದ್ದಾರೆ ಸೆಲೆಬ್ರಿಟಿ ಫೀಲಿಂಗ್ ಅಲ್ಲಿ ಅವ್ರಿಗೆ ಅವರೇ ಇದ್ ಮಾಡ್ಕೊಂಡ್ ಆಗಿದೆ. ಸಲ್ಮಾನ್ ಖಾನ್ ಅನ್ಕೋಬಿಟ್ಟಿದ್ದಾರೆ ಅವ್ರಿಗವ್ರು. ಎಲ್ಲೋ ಹೋಗ್ಬಿಟ್ಟಿದ್ರು ಅವ್ರು. ಸುಮ್ಮನೆ ಸರಿ ಅನ್ಬಿಟ್ಟು ಏನು ಮಾತಾಡಿ ರೆಸ್ಪಾಂಡ್ ಮಾಡಲ್ಲ. ಅದಕ್ಕೆ ಒಂದು ವಿಡಿಯೋ ಮಾಡಿ ಹಾಕ್ಬಿಡ್ತೀನಿ. ನೀವ್ ಈಗ ಆತರ ಸಮಾಧಾನ ಮಾಡಿ ಮಾಡೋದ್ರಿಂದ ಮತ್ತೆ ಅದನ್ನು ತೆಗ್ದು ಹಾಕೋತಾರ ಅವ್ರು. ಏನ್ ಮಾಡ್ತಾನೆ ವಾಪಸ್ ಮೆಸೇಜ್ ಮಾಡಕ್ಕಾಗಲ್ವಲ್ಲ, ನನ್ನ ರೆಸ್ಟ್ರಿಕ್ಷನ್ ಇದೆ ನನಗೆ. ಸುಮ್ಮನೆ ಇದೀನಿ, ಏನು ಮಾಡಕ್ಕಾಗಲ್ಲ. ಕ್ರೇಜಿ ಪರ್ಸನ್ ನನ್ಗೂ ಅಲ್ಲ. ಇಷ್ಟಿಷ್ಟುದ್ದ ಮೆಸೇಜಸ್. ಎಷ್ಟೊಂದೆಲ್ಲ ಹಾ, ನಡೀತಿದೆ. common. ನೀಟಿಗೆ ಸಪೋರ್ಟ್ ಇನ್ನೊಬ್ರು ಇದಾರೆ, ಅವ್ರದೇ ಒಂದು ಸಪರೇಟ್ ಮಾಡ್ಕೊಂಡಿದ್ದಾರೆ. ಇವರೆಲ್ಲ ಏನು ಅಂದ್ರೆ ಮಾತಾಡ್ತಿದೀವಿ, ಸಪೋರ್ಟ್ ಮಾಡ್ತಿದೀವಿ ಸ್ಟೂಡೆಂಟ್ಸಿಗೆ ಅಂತ ಹೇಳ್ತಾರೆ. ಇಷ್ಟೇ ಹೇಳೋದು, ಧರ್ಮೇಂದ್ರ ಪ್ರಧಾನ್ ರೆಸಿಗ್ನೇಷನ್ ಕೊಡ್ಲಿ ಅಂತ ಇದೊಂದು ವರ್ಡ್ ಹೇಳ್ತಾರೆ. ಬಿಟ್ರೆ ಆ 20 ಸ್ಟೂಡೆಂಟ್ಸ್ ಏನ್ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ಮಾತಾಡೋದು ಒಂಚೂರು ಮುಂದೆ ಅದ್ರ ಮುಂದೆ ತಗೊಂಡೋಗಿ ಎಜುಕೇಶನ್ ಮಿನಿಸ್ಟರ್ ಇಂದ ಇಷ್ಟೊಂದೆಲ್ಲ ಪ್ರಾಬ್ಲಮ್ ಆಗಿದೆ ಅನ್ನೋದು ಟಾಪಿಕ್ ನ ಮುಂದೆ ತಗೊಂಡೋಗಲ್ಲ, ಅದರಿಂದ ಎತ್ಕೊ ಬಂದ್ಬಿಡ್ತಾರೆ. ಪ್ರೊಟೆಸ್ಟ್ ಅಲ್ಲಿ ಶ್ರೀರಾಮನ್ ಹೆಸರು ಹೇಳ್ತಾ ಇಲ್ಲ ಇವರು, ಅಲ್ಲ ಅಂತ ಹೇಳ್ತಾ ಇದಾರೆ. ಅವ್ರು ಯಾರೋ ಹಿಂಗ್ಸ ಹಾಡು ಹೇಳಿರೋದನ್ನ ತಗೊಂಡೋಗಿ ಅಲ್ಲ ಅಂತ ಅವಳೇ ಫಸ್ಟೇ ಹೇಳಿದ್ರು. ರೈಟ್ ವಿಂಗ್ ಅವರು ನೋಡಿ ಇದನ್ನ ಬೇರೆ ತರದ್ರಲ್ಲಿ ಪೋರ್ಟ್ರೇ ಮಾಡ್ತಾರೆ ಅಂತ ಹೇಳಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿನು ಯಾವ ತರ ಎಲ್ಲ ವಿಡಿಯೋಗಳನ್ನ ಎಡಿಟ್ ಮಾಡಿ ಎಷ್ಟೊಂದು ಟೆರರಿಸ್ಟ್ ಅಂತ ಹೇಳಿ ಪ್ರೂವ್ ಮಾಡಕ್ ನೋಡ್ತಾ ಇದಾರೆ ಅಂದ್ರೆ ನನಗಂತೂ ನೋಡಿ ನಗು ಬಂದ್ಬಿಡ್ತು ಒಂದೊಂದ್ಸರಿ. ಯಪ್ಪ ದೇವ ಅಂತ. ನಿಮ್ಮಷ್ಟು ಹೈಪರ್ ಆಗಿ, ನಿಮ್ಮಿಬ್ರಷ್ಟು ಹೈಪರ್ ಆಗಿ ನಾನು ಹಾಕೇ ಇಲ್ಲ ಏನೂನು. ಅಷ್ಟಕ್ಕೇನೆ ಎಷ್ಟೆಷ್ಟುದ್ದ ಮೆಸೇಜಸ್ ಗೊತ್ತಾ. ಅದ್ರಲ್ಲಿ ಫುಲ್ ಬ್ಯಾಡ್ ಲ್ಯಾಂಗ್ವೇಜ್. ಫಸ್ಟ್ ಆಫ್ ಆಲ್ ನನಗೆ ಬ್ಯಾಡ್ ವರ್ಡ್ಸ್ ಅರ್ಥನೇ ಆಗಲ್ಲ ಬಿಡಿ. ಅವ್ರು ಯೂಸ್ ಮಾಡಿರೋ ಅಷ್ಟು ಬ್ಯಾಡ್ ವರ್ಡ್ಸ್ ನನ್ಗೆ ಅರ್ಥ ಆದ್ರೆ ನನ್ ಬ್ಯಾಡ್ ಫೀಲ್ ಆಗ್ಬೇಕು. ನನ್ಗೆ ಅರ್ಥನೇ ಆಗಲ್ವಲ್ಲ. ಐ ವಿಲ್ ಲೈಕ್ ಓಕೆ ಏನೋ ಬೈದಿದಾನೆ ಬಿಡು ಹೋಗ್ಲಿ ಅಂತ ಸುಮ್ಮನಾಗ್ತೀನಿ ನಾನು ಅಷ್ಟೇ. ಓಕೆ, ಥ್ರೆಟ್ನಿಂಗ್ಸ್ ಎಲ್ಲ ಏನಾದ್ರು ಬರ್ತಾ ಇರುತ್ತಾ ನಿಮಗೆ ಮತ್ತೆ ಸುರೇಶ್ ಅವರಿಗೆಲ್ಲ? ಸುರೇಶ್ ಅವ್ರಿಗೆ ಪಕ್ಕ ಬಂದಿರುತ್ತೆ. ಅಂದ್ರೆ ಏನ್ ಗೊತ್ತಾ ಬ್ರೋ, ಏನಾದ್ರೂ ಮಾಡಕ್ ಕೆಪಾಸಿಟಿ ಇರೋರು ಮೆಸೇಜ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡಲ್ಲ. ಅವ್ರು ಮಾಡಕ್ ಡೈರೆಕ್ಟ್ ಬರ್ತಾರೆ. ಇನ್ ಮೆಸೇಜ್ ಮಾಡೋರು ನೋಡಕ್ಕೆ ಹೋಗಲ್ಲ, ನಾನು ಇಗ್ನೋರ್ ಮಾಡ್ಬಿಡ್ತೀನಿ. ಅದು ಏನ್ ಗೊತ್ತಾ, ಫಸ್ಟ್ ಆಫ್ ಆಲ್ ಡೀಪ್ ಇರಲ್ಲ, ಫೇಕ್ ಅಕೌಂಟ್. ಕರೆಕ್ಟ್. ಫೇಕ್ ಅಕೌಂಟ್ ಅಲ್ಲಿ ಬಂದ್ಬಿಟ್ಟು ಥ್ರೆಟಿಂಗ್ ನಂಗೆ ಕೊಡ್ತಾರೆ. ಒರಿಜಿನಲ್ ಅಕೌಂಟ್ ಅಲ್ಲಿ ಏನಾದ್ರು ಮೆಸೇಜ್ ಮಾಡಿರ್ತಾರಲ್ಲ, ನಾನು ಅವರಿಗೆ ರಿಪ್ಲೈ ಮಾಡಿ ಅವ್ರ ಮೆಸೇಜಿಗೆ ಹೋಗಿ ಸ್ಕ್ರೀನ್ ಶಾಟ್ ನ ತಗೊಂಡು ಇದನ್ನ ಕಳಿಸಿ, ನೋಡಿ ನೀವು ಈ ತರ ಹೇಳಿದೀರಾ, ಈ ತರ ಮಾಡ್ತೀರಾ ಅಂತ ಎಲ್ಲ ಕೇಳ್ತೀನಿ. ಆಮೇಲೆ ನಂಬರ್ ಎಲ್ಲ ಕಳಿಸ್ತೀನಿ ನಂದು, ನಿಮ್ ಜೊತೆ ಮಾತಾಡ್ಬೇಕಂತ. ಒಂದಿಬ್ರು ಜೊತೆ ಮೊನ್ನೆ ಮಾತಾಡಿದ್ದೆ. ಬ್ರೋ ನಿಮ್ ಜೊತೆ ಅವರು ಪ್ರೊಫೈಲ್ ಅಲ್ಲಿ ಹಾಕೊಂಡಿರ್ತಾರೆ ಬಯೋದಲ್ಲಿ ನಂಬರ್ನ. ಮೊನ್ನೆ ಇದೇ ತರ ಒಬ್ಬ ವ್ಯಕ್ತಿ ಏನೋ ತಂದೆ ತಾಯಿದ್ದು ಎತ್ಕೊಂಡು ಮಾತಾಡ್ಬಿಟ್ಟಿದ್ದ. ನನಗೆ ಮೋದಿಜಿ ಬಗ್ಗೆ ಬೈದ್ರೆ ನಾನು ಸುಮ್ಮನೆ ಇರಲ್ಲ, ಅದು ಇದು ಅಂತ ಹೇಳಿ ನಮ್ಮ ಪೇರೆಂಟ್ಸಿಗೆ ಹೆವಿ ಬೈದ್ಬಿಟ್ಟಿದ್ದ. ನಾನು ಬಯೋದಲ್ಲೇ ನಂಬರ್ ಇತ್ತಲ್ಲ ತಗೊಂಡು ಫೋನ್ ಮಾಡಿ ಆಯ್ತಪ್ಪ ಈ ತರ ಎಲ್ಲ ಬೈತಿದ್ಯಲ್ಲ, ಇದು ತಪ್ಪಲ್ವಾ ಅಂತ ಹೇಳಿ ಕೇಳಿದೆ. ನಾನ್ ಮೋದಿಜಿ ಬಗ್ಗೆ ಯಾರೇ ಬೈದ್ರು ಅಪ್ಪ ಅಮ್ಮ ಎಲ್ಲ ಎತ್ಕೊಂಡ್ಬಿಡ್ತೀನಿ, ಬೈತೀನಿ. ಅಲ್ಲ ಮೋದಿ ಏನ್ ನಿಮ್ಮ ಅಪ್ಪನ ಅಂತ ಕೇಳಿದೆ. ಅವನ್ ಮತ್ತೆ ಮಾಡ್ಕೊಂಡ ಸ್ಟಾರ್ಟ್ ತಗೋ ನಿಲ್ಸಂಗೆ ಎಲ್ಲ ನಾನ್ ಸ್ಟಾಪ್ ಟ್ರೈನು ಅಂತ ಬೈತಾ ಕೂತಿದ್ದಾನೆ. ಅಲ್ಲ ನೀನ್ ಲಾಜಿಕ್ ಆಗಿ ಮಾತಾಡಂಗಿದ್ರೆ ನನ್ ಜೊತೆ ಮಾತಾಡು, ಈ ತರ ಬೈದ್ರೆ ಏನು ಯೂಸ್ ಇಲ್ಲ, ಏನಾರು ಮಾತಾಡಂಗಿದ್ರೆ ಮಾತಾಡಪ್ಪ ಅಂತೆಲ್ಲ ಹೇಳ್ದೆ. ಆಮೇಲೆ ಸಮಾಧಾನ ಮಾಡ್ದೆ.
ಆಯ್ತು ನೀನು ಎಷ್ಟೇ ಬೈ ಪರವಾಗಿಲ್ಲ, ನೀನು ಅಂದಿದ ತಕ್ಷಣ ಆಗೋಗಲ್ಲ, ಮಾತಾಡೋಣ ಅಂತೇಳಿ ಮಾತಾಡಕ್ ಕೂತೆ. ಸರಿ ಹೇಳು ನೆಕ್ಸ್ಟ್ ಏನು, ಮೋದಿ ಅವರು ಯಾಕೆ ಇಷ್ಟೊಂದೆಲ್ಲ ಇದು ಮಾಡ್ತಿದ್ದೀರಾ, ನಿಮಗೆ ಗೊತ್ತಾಗ್ತಿಲ್ವಾ ಎಷ್ಟೊಂದೆಲ್ಲ ಪ್ರಾಬ್ಲಮ್ಸ್ ಆಗ್ತಿದೆ, ನಾವು ಪ್ರಾಬ್ಲಮ್ಸ್ ಬಗ್ಗೆ ಮಾತಾಡ್ತಿರೋದಲ್ಲ, ನೀವು ಆದ್ರೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಮಾಡ್ದಲೇ ಇರಿ, ಅದೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಹೋದೆ. ಅವನಿಲ್ಲ, ನಮ್ಮ ಊರಲ್ಲಿ ಮೊದ್ಲಿಗೆಲ್ಲ ಟಾಯ್ಲೆಟೇ ಇರ್ಲಿಲ್ಲ, ನಿನಗೆ ಗೊತ್ತಾ ಅದು ಮೋದಿ ಬಂದ್ಮೇಲೆ ಟಾಯ್ಲೆಟ್ ಆಗಿರೋದು. ಅಲ್ಲ ಮೋದಿ ಸಪ್ರೇಟ್ ಆಗಿ ಬಂದ್ಬಿಟ್ಟು ಎಷ್ಟು ಬ್ರೈನ್ ವಾಸ್ಟ್ ಅಂದ್ರೆ ನನಗೆ ತಲೆ ಕೆಟ್ಟು ಚಿತ್ರನ ಆಗೋಯ್ತು, ಆ ಲೆವೆಲಿಗೆ ಬ್ರೈನ್ ವಾಶ್ ಮಾಡಿಸಿಟ್ಟಿದ್ದಾರೆ. ಇಬ್ರು ಬಂದ್ರು, ಜಾಯ್ನ್ ಆದ್ರು, ಇವ್ರಿಬ್ರು ಒಬ್ರು ಎಕ್ಸ್ಟ್ರಾ. ಸುರೇಶ್ ಬ್ರೋ ನಮಸ್ತೆ. ನಮಸ್ತೆ ಸರ್, ಲಕ್ಷ್ಮಣ್ ಅವರೇ ಹೇಗಿದ್ದೀರಾ? ನಾ ಚೆನ್ನಾಗಿದ್ದೀನಿ ಬ್ರೋ. ಆಕ್ಚುಲಿ ನಾನ್ ನಿನ್ಗ ಅದು ಕ್ವಶನ್ ಇತ್ತಲ್ಲ ಪ್ರಜಾಕೀಯದ ಕೌಂಟ್ರ್ ಕೊಡ್ಬೇಕಂತ ಏನ್ ಕೊಟ್ಟಿದ್ರ. ಆಕ್ಚುಲಿ ನನಗೇನೋ ಸ್ವಲ್ಪ ಗುಡ್ ಒಪಿನಿಯನ್ ಐತೆ ಅದ್ ಪಾರ್ಟಿ ಬಗ್ಗೆ. ಪಾರ್ಟಿ ಅಲ್ಲ ಆಕ್ಚುಲಿ. ಏನು ತೊಂದ್ರೆ ಇಲ್ಲ ಮಾಡಿ. ನಾನು thank you. ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ, ಇಷ್ಟರಲ್ಲಿ ಲಾಲಾಜಿದು ನೀಟ್ ಬಂದ್ಬಿಡ್ತಲ್ಲ, ನಾನು ಲಾಲಾಜಿ ಕಡೆ ಹಾ. ಕಾನ್ಸಂಟ್ರೇಟ್ ಮಾಡಕ್ ಬಂದ್ಬಿಟ್ಟೆ ನಾನು. ಲಾಲಾಜ್ ಗುಡ್ ಹೋಪ್ಲೆಸ್ ನನ್ ಮಗ ಅವ. ಲಿಟ್ರಲಿ ಅವ್ರು ಎಲ್ಲಿಂದ ಅವ್ರು ಹೆಂಗೆ ಲೈಕ್ ಹೌ ಡಸ್ ಈ ಬ್ರೈನ್ ಹೆಂಗ್ ವರ್ಕ್ ಆಗುತ್ತೆ ಅವ್ರದ್ದು ಅಂತ. ಅದೆಲ್ಲ ಸಗಣಿ ಐತ್ರಿ ಮೇಡಮ್ ಅಲ್ಲೆಲ್ಲ. ಪೈಸಾದಲ್ಲಿ ವರ್ಕ್ ಆಗುತ್ತೆ. ಇದು ಹುಚ್ಚಿಡ್ದಿರೋರ್ಗೆ ಅವ್ರ ಒಬ್ರು ಮಾತ್ರ ಕರೆಕ್ಟ್ ಆಗಿದ್ದಾರೆ, ಇಡೀ ಪ್ರಪಂಚ ಹುಚ್ಚಿಡ್ದಿದೆ ಅವ್ರೊಬ್ರು ಮಾತ್ರ ಅನ್ನೋ ಫೀಲಿಂಗ್ ಅಲ್ಲಿ ಇರ್ತಾರೆ ಗೊತ್ತಾ. ಗುಚ್ಚಾಸ್ಪತ್ರೆಗಳಲ್ಲಿ ನನ್ಗೆ ಏನೂ ಆಗಿಲ್ಲ ಬಿಡಿ ಅಂತ ಫುಲ್ ಕಾನ್ಫಿಡೆನ್ಸ್. ರೀಸೆಂಟ್ ಆಗೂ ಯಾರೋ ಒಬ್ಬ ವಿಡಿಯೋ ಮಾಡಾಕಿದ್ದ, ಅದೇ ಈ ತರ ನಮ್ ತರ ಸೋಷಿಯಲಿಸ್ಟ್ ಗಳೆಲ್ಲ ಇಷ್ಟೊಂದೆಲ್ಲ ಪ್ರಾಬ್ಲಮ್ಸ್ ಗಳು ಹೇಳ್ತಾ ಇದ್ದಾರೆ. ನಾನು ನೋಡಿ ತಲೆ ಕೆಟ್ಟೋಗಿತ್ತು. ಆಮೇಲೆ ನಾನು ಏನ್ ಮಾಡಿದೆ ಅಂದ್ರೆ ಮೋದಿಜಿ ಅವ್ರನ್ನ ಮತ್ತೆ ಬಿಜೆಪಿ ಗ್ರೂಪ್ ನ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅವಾಗ ನನಗೆ ಅನ್ನಿಸ್ತು ನಮ್ಮ ದೇಶದಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ. ಎಲ್ಲ ಡೆವಲಪ್ ಆಗ್ಬಿಟ್ಟಿದೆ, ಡೆವಲಪ್ ಆಗಿದೆ, ಎಲ್ಲ ಚೆನ್ನಾಗಿದೀವಿ, ಆರಾಮ್ಸೆ ಇದೀವಿ ಅಂತ ಅವನ್ ಸಖತ್ತಾಗಿ ಕೌಂಟರ್ ಕೊಟ್ಟಿದ್ದ ಯಾರೋ ಒಬ್ಬ. ಹಂಗಾರೆ ಮೆಂಟಲ್ ಪೀಸಿಗೋಸ್ಕರ ಈಗ ನಾನು ಜಾಯಿನ್ ಆಗ್ಬಿಡ್ಬೇಕು ಅಷ್ಟೇನೆ. ಇದೆಲ್ಲ ನೋಡಿ ಟೆನ್ಷನ್ ಆಗ್ತಿದೆ. ಒಂದ್ ವಾರ ಯಾವ್ದಾದ್ರು ಅದೇ ಮೋದಿಜಿ ನಮ್ಮ ಅಪ್ಪಾಜಿ ಅಂತ ಯಾವ್ದೋ ವಾಟ್ಸ್ಆಪ್ ಗ್ರೂಪ್ ಗಳಿರುತ್ತಲ್ಲ, ಅಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟು ಒಂದ್ ವಾರ ಮೈಂಡ್ ರಿಫ್ರೆಶ್ ಮಾಡ್ಕೊಂಡು ಎಲ್ಲ ಕರೆಕ್ಟ್ ಆಗಿದೆ ಅಂದ್ಬಿಟ್ಟು ಬರ್ಬೇಕು ಆಚೆ, ಇಲ್ಲಾಂದ್ರೆ ಆಗಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಹೆವಿ ಜನಗಳು ಬ್ರೈನ್ ವಾಶ್ ಆಗ್ಬಿಟ್ಟಿದಾರೆ. ಅಂದ್ರೆ ಸ್ಪೆಷಲಿ ಧರ್ಮನ ಎತ್ಕೊಂಡು ಏನೋ ನೀವು ಬಿಜೆಪಿ ಅಪೋಸ್ ಮಾಡ್ತಾ ಇದ್ದೀರಾ ಅಂದ್ರೆ ಹಿಂದೂ ಧರ್ಮದ ಅಪೋಸೇ ನೀವು ಅಂತ, ಆ ಲೆವೆಲ್ ಅಲ್ಲಿ. I'll tell you one instance. Sorry if I'm disturbing you in between. ನೋ ಹೇಳಿ. ಏನ್ ನನ್ ಬೆಸ್ಟ್ ಫ್ರೆಂಡ್ ಆಕ್ಚುಲಿ ಅವನು ನಾನು ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ಬೇಕಾದ್ರೆ ನಾನು ಅವನು ಜೊತೆಲೆ ವರ್ಕ್ ಮಾಡ್ತಿದ್ದು ಆಯ್ತಾ. ಅವನು ಫುಲ್ ಬಿಜೆಪಿ, ನಾನ್ ಆಂಟಿ ಬಿಜೆಪಿ ಅಲ್ವಾ. ನಾನು ಏನೇ ಪೋಸ್ಟ್ ಹಾಕಿ ಅದಕ್ಕೆ ಕೆಟ್ಟದಾಗ ರಿಪ್ಲೈ ಮಾಡ್ತಿರ್ತಾನೆ. ಇವಾಗಂತೂ ಹೆಂಗಾಗ್ಬಿಟ್ಟಿದ್ದಾನೆ ಅಂತಂದ್ರೆ ಹಿ ಹೇಟ್ಸ್ ಮುಸ್ಲಿಮ್ಸ್, ಲಿಟ್ರಲಿ ಹೇಟ್ ಮಾಡ್ತಾನೆ. ಅದಕ್ಕೆ ನಾನೇನಾರ ಹಾಕಿದ್ರೆ ನೀನ್ ಆಂಟಿ ನ್ಯಾಷನಲ್, ನೀನ್ ಪಾಕಿಸ್ತಾನ್ಗೆ ಸಪೋರ್ಟ್ ಮಾಡೋರು, ನೀವೆಲ್ಲ ನಿನ್ ಕಮ್ಯುನಿಟಿನೇ ಹಿಂಗೆ ಹಿಂಗೆ ಅಂತ ಕೆಟ್ಟದಾಗ ಮೆಸೇಜ್. ಅಂಡ್ ಐ ಡೋಂಟ್ ಗೋ ಟು ಆರ್ಗ್ಯೂ ವಿತ್ ಹಿಮ್. ಫಾರ್ ಸೆಲ್ಫ್ ಮೆಂಟಲ್ ಪೀಸ್ ಐ ಹ್ಯಾವ್ ಡಿಸೈಡೆಡ್ ನೋ, ಅವ್ರ ಜೊತೆ ಆರ್ಗ್ಯೂ ಮಾಡಿ ಅವ್ರ ಜೊತೆ ಮತ್ತೆ ಈ ಏನ್ ಹೇಳ್ತೀರಾ ಒಂದು ಟಾಪಿಕ್ ನ ಇದ್ ಮಾಡೋದ್ರಿಂದ ನನ್ಗೆ ಟೆನ್ಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಮಾತಾಡೋದೇ ಬಿಟ್ಬಿಟ್ಟಿದೀನಿ ನಾನು. ಸ್ಪೆಷಲಿ ಅದೇ ಸಗಣಿ ಮೇಲೆ ಕಲ್ಲು ಹಾಕಿ ಮುಖದ ಮೇಲೆ ಹಾರ್ಸ್ಕೊಳ್ಳೋ ಬದಲು ಸೇಫ್ ಅಷ್ಟೇ, ಸಗಣಿ ಮೇಲೆ ಕಲ್ಲೇ ಹಾಕಕ್ ಹೋಗ್ಬೇಡಿ ಅಷ್ಟೇ. ಲಕ್ಷ್ಮಣ ಅವ್ರೆ, ನಿಮ್ಮ ಅಭಿಪ್ರಾಯ ತಿಳಿಸಿ. ನನ್ನ ಅಭಿಪ್ರಾಯ, ನಾನು ಶಾನ್ಯರ್ ಜೊತೆ ವಾದ ಮಾಡ್ಬೋದು, ಅತಿ ಶಾನ್ಯರ್ ಜೊತೆ ವಾದ ಮಾಡಕ್ ಆಗಲ್ಲ ಅಲ್ಲ ಬ್ರೋ. ಅಯ್ಯೋ ಒಂದೇ ಲೈನು. ಶೂಟು. ಈಗ ನೋಡ್ ಬ್ರೋ, ಈಗ ಬಿಜೆಪಿ ಸಪೋರ್ಟ್ ಮಾಡೋರ್ಗೆ ಎಜುಕೇಶನ್ ಬಗ್ಗೆ ಮಾತಾಡೋದು ಒಂದ, ಕಾನೂನ್ ಮುಂದೆ ಕಿನ್ನೀರ್ ಬಾರ್ಸೋದು ಒಂದ ಅಲ್ಲ. ಇಲ್ಲ ಬಿಜೆಪಿ ಸಪೋರ್ಟ್ ಮಾಡೋರ್ ಮಾಡ್ಲಿ, ನಮಗೆ ಏನ್ ಬೇಜಾರಿಲ್ಲ. ಯಾವ ಪಕ್ಷ ಅವ್ರವ್ರ ಸಪೋರ್ಟ್ ಇದ್ದೇ ಇರುತ್ತೆ. ಈಗ ನೋ ಬ್ರೋ, ಧರ್ಮ ಇಲ್ಲ, ಸಾರಿ ಬ್ರೋ, ಬಟ್ ಏನ ಧರ್ಮ ತರ್ತಾರಲ್ಲ, ಆಕ್ಚುಲಿ ಅವ್ರಿಗೇನು ಹೇಳಷ್ಟು ನಮ್ ಧರ್ಮದ ಬಗ್ಗೆ ಪಕ್ಷದ ಗುಲಾಮ್ರಾಗಿರ್ತಾರ ಬಿಡು ಬ್ರೋ, ಬ್ಲೈಂಡ್ ಆಗಿ. ಹೌದೌದು, ಕರೆಕ್ಟ್. ಯಾವ ಪಕ್ಷಕ್ಕೆ ಬೇಕಾದ್ರೂ ಸಪೋರ್ಟ್ ಮಾಡ್ಲಿ, ಪ್ರಜಾಕೀಯ, ಕಾಂಗ್ರೆಸ್, ಬಿಜೆಪಿ, ಎಲ್ಲಿ ಬೇಕಾದ್ರೂ ಮಾಡ್ಲಿ. ಇಫ್ ಪರ್ಸನ್ ಅವ್ರ ಲೀಡರ್ ಏನೋ ತಪ್ಪು ಮಾಡ್ತಾ ಇದ್ದಾನೆ, ಅದರಿಂದ ಕೆಲಸ ಆಗ್ತಿಲ್ಲ ಅಂದ್ರೆ ಇವ್ರುಗಳು ಅಪೋಸ್ ಮಾಡೋದನ್ನ ಕಲ್ತಿಲ್ಲ. ಇವರೆಲ್ಲ ಲೀಡರ್ನ ದೇವ್ರ ತರ ನೋಡ್ಕೊಂಡು ಹೋಗೋದು ಆತರ ಎಲ್ಲ ಜಾಸ್ತಿ ಮಾಡ್ತಾ ಇದಾರೆ. ಅದರಿಂದ ಚೂರ್ ಕಡಿಮೆ ಆಗ್ಲಿ, ಸ್ವಲ್ಪ ಇದ್ ಮಾಡ್ಲಿ. ಈಗ ಮೊನ್ನೆ ನಾನೊಂದು ವಿಡಿಯೋ ಮಾಡಾಕಿದ್ದೆ, ಕೃಷ್ಣ ಬೈರೇಗೌಡ್ರಿಗೆ ರಿಕ್ವೆಸ್ಟ್ ಮಾಡಿ, ಸರ್ ಇದೊಂದು ರೋಡ್ ಒಂದು ಹಾಳಾಗಿದೆ ದಯವಿಟ್ಟು ಮಾಡ್ಕೊಡಿ ಅಂತ. ನನ್ನ ರೆಸ್ಪಾನ್ಸ್ ಬರುತ್ತಂತ ಅನ್ಕೊಂಡೇ ಇರ್ಲಿಲ್ಲ. ಬಟ್ ಅಷ್ಟು ಬೇಗ ರೆಸ್ಪಾನ್ಸ್ ಬಂದು ಮಾರನೇ ದಿನನೇ ರೋಡ್ ಎಲ್ಲ ರೆಡಿ ಮಾಡಿಸ್ಕೊಟ್ಬಿಟ್ರು. ನಾನು ತುಂಬಾ ಖುಷಿ ಆಯ್ತು. ಅವರಿಗೆ ಟ್ಯಾಂಕ್ಸ್ ಹೇಳ್ದೆ ಅಷ್ಟೇ. ಆತರ ತುಂಬಾ ಇನ್ನೂ ಸಮಸ್ಯೆ ಇದೆ ಬೆಂಗಳೂರಲ್ಲಿ, ಅದೊಂದು ಮಾಡಿದ್ರಂದ್ರೆ ಆಗೋಗ್ಲಿಲ್ಲ. ಇನ್ನು ಕಸದ ಸಮಸ್ಯೆ, ಅದ್ರ ಪಕ್ಕದಲ್ಲೇ ಇನ್ನೂ ಎಷ್ಟೋ ಕಸನೆಲ್ಲ ಹಾಕ್ತಾರೆ ಜನರು ಬಂದು. ಅದೊಂದು ಬೆಂಗಳೂರಲ್ಲಿ ಸಾಲ್ವ್ ಆಗ್ದಲೇ ಇಲ್ದಿರೋ ಪ್ರಾಬ್ಲಮ್ ಅದೊಂದು. ಅದ್ರ ಬಗ್ಗೆ ಒಂದ್ಸಲ ಯಾವ್ದಾದ್ರು ಟಾಪಿಕ್ ಮಾತಾಡೋಣ ಅಂತ ಸುಮ್ನೆ ಆಗಿದ್ದೀನಿ.
ಕೃಷ್ಣ ಬೈರೇಗೌಡ್ರ ಹತ್ರನೇ ಮಾತಾಡ್ಬೇಕು, ಯಾಕಂದ್ರೆ BBMP ಮೇನ್ ಇವರೇ, ಅವ್ರ ಲೀಡರ್ ಅಲ್ಲ, ಅವ್ರ ಜೊತೆನೆ ಮಾತಾಡೋಣ ಅಂತ ನಗರಾಭಿವೃದ್ಧಿ ಏನು ಕೊಟ್ಟಿರೋದು ಅನ್ಸುತ್ತಲ್ಲ, ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಏನೋ ಆಗಿರ್ಬೇಕು ಅನ್ಸುತ್ತೆ. ಅವ್ರೀಗ ಮೇನ್ ಮಿನಿಸ್ಟರ್ ಏನೋ ಆಗಿದ್ದಾರೆ ಬೆಂಗಳೂರು ಅಭಿವೃದ್ಧಿ ಇದ್ರದ್ದು. ಒಳ್ಳೆಯವರಿದ್ದಾರೆ. ಸೊ ಅದೇ ತರ ಸ್ವಲ್ಪ ಎಜುಕೇಟೆಡ್ ಇದ್ದು ಅರ್ಥ ಮಾಡ್ಕೊಂಡು ಜನರ ಪ್ರಾಬ್ಲಮ್ಸ್ಗಳನ್ನ ಅರ್ಥ ಮಾಡ್ಕೊಂಡು ಏನೋ ಅವ್ರಿಗೆ ಸ್ಪಂದಿಸೋದು ಕೆಲಸನ ಮಾಡಿದ್ರೆ ಒಳ್ಳೇದು. ಅಂತ ಲೀಡರ್ಸಿಗೆ ನಾನು ಕಾಂಗ್ರೆಸ್ ಅಂತ ಹೇಳಿ ಸಪೋರ್ಟ್ ಮಾಡೋದಲ್ಲ, ಯಾವ್ದೇ ಲೀಡರ್ಸ್ ಬರ್ಲಿ, BJP ಇಂದಲೇ ಅಂತ ಲೀಡರ್ ಬರ್ಲಪ್ಪ. ನಮ್ದೀಗ ತೇಜಸ್ವಿ ಸೂರ್ಯ ಅವ್ರನ್ನೆಲ್ಲ ತಗೊಂಡ್ರೆ ಹ್ಮ್. ಯೂತ್ Heavy, ಐಕಾನ್ ಅಂತ heavy ಇದು ಅವ್ರು. ಮಾಡ್ತಾರೆ. ಬಟ್ ಯಾವ ತರ ಅಂದ್ರೆ ನೀವು ಮೋದಿಗೆ ಸಪೋರ್ಟ್ ಮಾಡಿದ್ರೆ ನ್ಯಾಷನಲ್, ಇಲ್ಲ ಅಂದ್ರೆ ಆಂಟಿ ನ್ಯಾಷನಲ್, ಅಷ್ಟು ಡೈರೆಕ್ಟ್. ಇದೆಲ್ಲ ವರ್ಡ್ಸ್ಗಳಲ್ಲ. ಸೊ ಹಂಗಾಗಿ ಈ ತರ ಲೀಡರ್ಸ್ ಎಲ್ಲ ನಮಗೆ ಬೇಕಾಗಿಲ್ಲ. ಕೆಲಸ ಮಾಡ್ಬಿಟ್ಟು ತೋರಿಸ್ಲಿ ಅವ್ರವ್ರದ್ದು ಏನೇನಿದೆ ಅದನ್ನ. I have something to say. ಹೇಳಿ. ನೀವೆಲ್ಲ ಇಷ್ಟು ಯಂಗ್ಸ್ಟರ್ಸ್ ಇದ್ದೀರಾ ಅಂಡ್ ಯು ಸೋ ಇನ್ಸ್ಪೈರ್ಡ್ ಅಲ್ವಾ? ನೀವ್ ಯಾಕೆ ಏನಾದ್ರೂ ಒಂದು ಇವೆಂಟ್ಸ್ ತರ ಮಾಡಿ ಇರುವಂತ ಬೇರೆ ಯಂಗ್ಸ್ಟರ್ಸ್ ಡೈರೆಕ್ಟ್ ಆಗಿ ಬಿಜೆಪಿ ಸಪೋರ್ಟ್ ಮಾಡಬೇಡಿ ಅಂತ ಅಲ್ಲ, ಬಟ್ ಅಟ್ ಲೀಸ್ಟ್ ಪೇಟ್ರಿಯಾಟಿಸಮ್ ನ ಬಗ್ಗೆ ಆಗಿರ್ಬೋದು ಅಥವಾ ಇದ್ರ ಬಗ್ಗೆ ಅವ್ರ ಜೊತೆ ಮಾತಾಡೋದಾಗಿರ್ಲಿ, ಸಮಥಿಂಗ್ ದಟ್ ಯಾಕೆ ಮಾಡಬಾರ್ದು ನೀವೆಲ್ಲ ಸೇರಿ? ಈಗ ಮಾಡ್ತಾ ಇದೀವಲ್ಲ, ಇದು ಒಂದು ಇವೆಂಟ್. ಈಗ ಇದು ಮಾಡಿ ಈಗ ರೆಕಾರ್ಡಿಂಗ್ ನ ಈಗ ಮಾಡಿದ್ರೆ ಎಲ್ಲರೂ ಒಂದ್ ಕಡೆ ರೀಚ್ ಆದ್ರೆ ಎಷ್ಟೋ ಜನಕ್ಕೆ ರೀಚ್ ಆಗುತ್ತೆ. ನೋಡೋಣ, ನಮ್ ಯೂತ್ಸ್ ಸ್ವಲ್ಪ ಚೇಂಜ್ ಆಗ್ತಿದಾರೆ. ಬಟ್ ಅದೇ ಬ್ರೈನ್ ವಾಶ್ ಆಗೋರು ಒಂದ್ ಗ್ರೂಪಿಗೆ ಹೋಗ್ತಾರೆ. ಕರೆಕ್ಟ್ ಆಗಿ ಸ್ವಲ್ಪ ಲಾಜಿಕ್ ನ ಅರ್ಥ ಮಾಡ್ಕೊಳ್ಳೋರು, ಸ್ವಲ್ಪ ಇದು ಧರ್ಮದ ಬಗ್ಗೆ ಎಲ್ಲ ಪೊಲಿಟಿಕ್ಸ್ ಒಳಗಡೆ ತರದಲ್ಲೇ ಅರ್ಥ ಮಾಡ್ಕೊಳ್ಳೋರು ಒಂದ್ ಗ್ರೂಪ್ ಆಗ್ಬಿಡ್ತಾರೆ. ಆತರ ಇದ್ದೇ ಇದೆ. ಇದು ಮಾಡೋದು ಸ್ವಲ್ಪ ಟೈಮ್ ಬೇಕಾಗ್ಬೋದು, ಇನ್ನೂ ಟೈಮ್ ತಗೋಬಹುದು. ಮಾಡೋಣ, ನಮ್ ಕೈಯಲ್ಲಿ ಎಷ್ಟಾಗುತ್ತೆ, ನಮ್ ಸರೌಂಡಿಂಗ್ ಅಲ್ಲಿ ಇರೋರ್ನ ಎಷ್ಟಾಗುತ್ತೆ ಅಷ್ಟು ಚೇಂಜ್ ಮಾಡಕ್ ನಾವು ಟ್ರೈ ಮಾಡೋಣ. ಚೇಂಜ್ ಅಂದ್ರೆ ಮತ್ತೆ ಇದನ್ನ ತಗೊಂಡೋಗಿ ಎಲ್ಲರೂ ಟೆರರಿಸ್ಟ್ ಗ್ರೂಪ್ ಮಾಡಕ್ ನೋಡ್ತಾ ಇದಾರೆ ಅಂತ ಎಲ್ಲಾರು ಹಾಕಿದ್ರು ಹಾಕ್ಬಿಟ್ರು ನಾನು ನನ್ನನ್ನ ಹಾಕೊಂಡ್ರೆ ನೀವ್ ಮಾಡೇ ಮಾಡ್ತಾರೆ. ಆಗ್ತಾರೆ ಅರ್ಬನ್ ಅವ್ರುಗಳು ಆಗ್ತಾರೆ. ನಕ್ಸಲ್, ಲಿಬರಲ್ ಎಲ್ಲ ಬರ್ತದೆ. ಏನಂತ ನಮ್ಗಳನ್ನೆಲ್ಲ ನನಗೆ ಯಪ್ಪ ಕಮೆಂಟ್ಸ್ ಎಲ್ಲಾ ಕಡೆ ನೋಡ್ಬೇಕು. ಒಂದು ಬಿಜೆಪಿನ ಅಪೋಸ್ ಮಾಡಿದ್ರೆ ನಿನ್ನ ಕಾಂಗ್ರೆಸ್ ಮಾಡ್ತಾರೆ, ಕಾಂಗ್ರೆಸ್ನ ಅಪೋಸ್ ಮಾಡಿದ್ರೆ ಬಿಜೆಪಿ ಏಜೆಂಟ್ ಮಾಡ್ಬಿಡ್ತಾರೆ. ನನಗೆ ಏನ್ ಗೊತ್ತಾ, ನೀವ್ ಅದೇ ಹೇಳಿದ್ರಲ್ಲ ಲಾಲಾಜಿ ಅಂತ, ಒಂದೊಂದ್ಸತಿ ನಾನು ಅವ್ರ ಕಮೆಂಟ್ಸ್ ಓದ್ತಾ ಇರ್ತೀನಿ, ನಿಮ್ಮನ್ನು ಸುರೇಶ್ ಅವ್ರನ್ನು ಹಾಕೊಂಡು ಯಪ್ಪ ಈಗ ಮಾತಾಡು ಆ, ಗ್ರೌಂಡ್ ರಿಯಾಲಿಟಿ. ಸುರೇಶ್ ಇವಾಗ ಮಾತಾಡು ನೀನು. ಆ, ಫುಲ್ಲು ನಾನ್ ಪಾಪ ಎಲ್ಲಿ ನಿಮ್ ಮೆಂಟಲ್ ಹೆಲ್ತ್ ಎಫೆಕ್ಟ್ ಆಗುತ್ತೋ ಅಂತ. ಐ ಡಿಂಟ್ ನೋ ಯು ಗೈಸ್ ಆರ್ ಸೋ ಸ್ಟ್ರಾಂಗ್ ಅಂತ, ಬಟ್ ದೇರ್ ಆರ್ ಪೀಪಲ್ ಹೂ ಮೆಂಟಲ್ ಹೆಲ್ತ್ ಅವ್ರದ್ದು ಎಫೆಕ್ಟ್ ಆಗುತ್ತಲ್ವಾ, ಹಂಗೆಲ್ಲ ಹೌದೌದು ಬ್ಯಾಡ್ ಕಮೆಂಟ್ಸ್ ಎಲ್ಲ ನೋಡಿ ನೋಡಿ. ಆಮೇಲೆ ಓಕೆ. ಒಬ್ರು ಪರ್ಸನಲ್ ಆಗಿ Like, ತಗೊಂಡ್ಬಿಡ್ತಾರೆ, okay, fine. ಕೆಲವೊಬ್ಬೊಬ್ರು ಪರ್ಸನಲ್ ಆಗಿ ತಗೊಂಡ್ ಸ್ಟ್ರೆಸ್ ತಗೊಂಡ್ಬಿಡ್ತಾರೆ. ಇವ್ನ್ ನನಗೆ ಆ ಮಗ ಅನ್ಬಿಟ್ಟ, ಈ ಮಗ ಅನ್ಬಿಟ್ಟ, ನಾನು ಅದೇ ಅಂತ ಹೇಳ್ಬಿಟ್ಟು ಆತರ ಎಲ್ಲ ಯಾರೋ ಒಬ್ರು ಹೇಳಿದ ತಕ್ಷಣ ಹಂಗ ಆಗಲ್ಲ. ಸೊ ಹಂಗಾಗಿ ಅದನ್ನೆಲ್ಲ ಸೀರಿಯಸ್ ಆಗಿ ತಗೊಳ್ದಲೆ ಅವ್ರು ಹೇಳಿರೋದಕ್ಕೆ ನಾವು ಕೌಂಟರ್ನ ಕೊಡ್ಲೇಬೇಕು. ಯಾಕಂದ್ರೆ ನಮ್ಗೆ ಗೊತ್ತಿರುತ್ತೆ ಟ್ರೂತ್ ಯಾವುದು, ಅವ್ರಿಗೂ ಗೊತ್ತಿರ್ಬೋದು ಟ್ರೂತ್. ನಾವು ಲಾಲಾಜಿ ಅವ್ರು ಟ್ರೂತ್ ಹೇಳ್ತಿಲ್ಲ ಅಂತಲ್ಲ, ಹೇಳ್ತಾ ಇದಾರೆ. ಬಟ್ ಅವ್ರಿಗೆ ಎಷ್ಟು ಗೊತ್ತಿದೆ ಅಷ್ಟನ್ನ ಹೇಳ್ತಾರೆ, ನಮಗೆ ಎಷ್ಟು ಗೊತ್ತಿದೆ ನಾವು ಅಷ್ಟನ್ನ ಎಕ್ಸ್ಪ್ಲೈನ್ ಮಾಡ್ತೀವಿ ಅಷ್ಟೇ ಅಲ್ವಾ. ಪ್ಲೀಸ್ ಲಾಲಾಜಿ ಟ್ರುತ್ ಹೇಳ್ತಾ ಇಲ್ಲ, ಪ್ಲೀಸ್ ಸುಮ್ಮನೆ. ವಿಲ್ಸಿ ನೋಡೋಣ ಹಂಗಿದ್ರೆ. ಮತ್ತಿನ್ನೇನು ಇವತ್ತಾಯ್ತಲ್ಲ ಅದ್ರ ಬಗ್ಗೆ ಏನ್ ವಾಟ್ ಡು ಯು ಥಿಂಕ್? ಇವತ್ತು ಅವ್ರನ್ನ ಎತ್ಕೊಂಡ್ ಹೋಗ್ಬಿಟ್ರಲ್ಲ. ಅದೇ ಅದನ್ನೇ ಹೇಳ್ತಾ ಇರೋದು. ಇವಾಗ ನೋಡಿ, ಏನಂದ್ರೆ ನಿನ್ನೆ ನೈಟ್ ಅಷ್ಟೇ ಹೊಸದಾಗಿ ಕಮಿಷನರ್ ಬೇರೆ ಅಪಾಯಿಂಟ್ಮೆಂಟ್ ಆಗಿರೋದಂತೆ. ಅದು ನನಗೂ ನ್ಯೂಸ್ ಬಂತು, ತುಂಬಾ ಜನ ಹಾಕೊಂಡಿದ್ದಾರೆ. ರಾತ್ರಿ ಪೊಲೀಸ್ನ ಕಮಿಷನರ್ನೇ ಚೇಂಜ್ ಮಾಡ್ಬಿಟ್ಟು, ಅಲ್ಲ ಇವ್ರೇನ್ ಅಷ್ಟೊಂದು ಕನ್ಸರ್ನ್ ಇರೋರು ಗೌರ್ಮೆಂಟ್ ಬಂದು ಅಟ್ಲೀಸ್ಟ್ ಧರ್ಮೇಂದ್ರ ಪ್ರಧಾನೇ ಆಗಿರ್ಬೋದು, ನಮ್ ನರೇಂದ್ರ ಮೋದಿ ಅವರೇ ಆಗಿರ್ಬೋದು, ಈಗ ತುಂಬಾ ಜನ ಮಾತಾಡ್ತಾ ಇದ್ದಾರೆ. ಸೆಲೆಬ್ರಿಟೀಸ್ ನಿನ್ನೆ ರಿತಿಕ್ ರೋಷನ್ ಹಾಕೊಂಡಿದಾರ. ಇವಾಗ ಕರ್ನಾಟಕದಲ್ಲಿ ನಾನು ನೋಡಿದ್ರೆ ಸೆಲೆಬ್ರಿಟೀಸ್ ಅಲ್ಲಿ ಆಶಿಕಾ ರಂಗನಾಥ್ ಬೆಳಗ್ಗೆ ಹಾಕೊಂಡಿದ್ರು. ನಾನೆಲ್ಲ ಅನ್ಫಾಲೋ ಮಾಡ್ಬಿಟ್ಟಿದ್ದೀನಿ ಅವ್ರಿಗೆ. ಇರ್ಲಿ ಪರವಾಗಿಲ್ಲ. ಏನೋ ಇವಾಗ ಹಾಕೊಳ್ತಾ ಇದ್ದಾರೆ. ನಾನ್ ನೋಡ್ದೆ, ಓಕೆ ಫೈನ್, ಇವ್ರುಗಳು ಹಾಕೊಳ್ತಾ ಇದ್ದಾರೆ, ದಟ್ಸ್ ಗ್ರೇಟ್ ಅಂತ ಹೇಳಿ ಸ್ವಲ್ಪ ಸೆಲೆಬ್ರಿಟೀಸ್ಗಳು ಹಾಕೊಳ್ತಿದ್ದಾರೆ. ಏನ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಸಪೋರ್ಟ್ ಮಾಡ್ಬೇಕು ಈ ಸೆಲೆಬ್ರಿಟೀಸ್ಗಳು. ನಾನು ಅದೇ ನೆಕ್ಸ್ಟ್ ಕೇಳೋಣ ಅಂತ ಇದ್ದೆ. ಮತ್ತೆ ನೀವು ಮೇನ್ ಆಗಿ ಬಂದ್ರೆ ಯೂಟ್ಯೂಬ್, ನಮ್ದು ಇನ್ಸ್ಟಾಗ್ರಾಮ್ ಅಲ್ಲೂ ತುಂಬಾ ಜನ ಸ್ಟಾರ್ಸ್ ಗಳಿದ್ದಾರೆ ಕರ್ನಾಟಕದಲ್ಲೂ. ಒಬ್ಬೊಬ್ರು ಒಂದ್ ಚಿಕ್ಕದಾಗಿ ಎಲ್ಲ ನಾವುಗಳೆಲ್ಲ ಹಾಕೊಂಡಿದೀವಲ್ಲ, ಸಪೋರ್ಟ್ ಫಾರ್ ಸೋನಂ ವಾಂಗ್ಚು, ಆತರ ಇವ್ರುಗಳನ್ನು ಒಂದ್ ಅಟ್ಲೀಸ್ಟ್ ಒಂದ್ ಸ್ಟೋರಿ ಹಾಕ್ಬೋದಲ್ವಾ. ಇವ್ರುಗಳಿಗೆಲ್ಲ ಸಪೋರ್ಟ್ ಮಾಡೋದೇ ಸ್ಟೂಡೆಂಟ್ಸ್ಗಳಾಗಿರ್ಬೋದು, ಎಲ್ಲ ಕಾಮನ್ ಪೀಪಲ್ಸೇ ಸಪೋರ್ಟ್ ಮಾಡೋದು. ಅವರಿಗೋಸ್ಕರನೇ ಇವ್ರುಗಳು ಒಂದು ಸ್ಟ್ಯಾಂಡ್ ತಗೊಳಕ್ ಆಗ್ಲಿಲ್ಲ ಅಂದ್ರೆ, ಒಂದ್ ಅಟ್ಲೀಸ್ಟ್ ಒಂದ್ ಚಿಕ್ಕ ಸ್ಟೋರಿ ಹಾಕಕ್ ಆಗ್ಲಿಲ್ಲ ಅಂದ್ರೆ
ಇವರಿಗೆಲ್ಲ ಬರೀ ಇವ್ರದ್ದು ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರನೇ ಇವರೆಲ್ಲ ಮಾಡ್ಕೊಂಡು ಇವ್ರ ಜಾಲಿ ಲೈಫ್ ಮಾಡ್ಕೊಂಡಿರಂಗಿದ್ರೆ ಇದೆಲ್ಲ ಯಾವ ತರ ಇವ್ರದೆಲ್ಲ ಥಿಂಕಿಂಗ್ ಅನ್ನೋದೇ ಗೊತ್ತಾಗಲ್ಲ. ಮಾತಾಡ್ಬಿಟ್ರೆ ಇವ್ರಿಗೆ ಏನಾದ್ರು ಥ್ರೆಟ್ನಿಂಗ್ಸ್ ಬರುತ್ತಾ, ಆತರ ಯಾವ ಮೈಂಡ್ ಸೆಟ್ ಅಲ್ಲಿ ಇದ್ದಾರೆ ನಮ್ದು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ಗಳು, ಏನು ಐಡಿಯಾನೇ ಗೊತ್ತಾಗ್ತಾ ಇಲ್ಲ ನನಗೂ. ನಾನು ಈ ಆಕ್ಟರ್ಸ್ ಎಲ್ಲ ಸೇರಿಸಿ ಒಂದು ವಿಡಿಯೋ ಮಾಡೋಣ ಅನ್ಕೊಂಡಿದ್ದೆ. ಅಟ್ಲೀಸ್ಟ್ ಕನ್ನಡ ಆಕ್ಟರ್ಸ್, ಕನ್ನಡದಲ್ಲಿ ದೊಡ್ಡ ದೊಡ್ಡ ಆಕ್ಟರ್ಗಳು, ನೀವೆಲ್ಲ ಏನಕ್ಕೆ ಈ ತರ ವಿಚಾರದಲ್ಲಿ ಹಿಂದೆ ಉಳ್ಕೊಂತೀರಾ? ಟಿವಿಲೆಲ್ಲ ಹೀರೋಗಳೆಲ್ಲ ಆಗ್ಬಿಡ್ತೀರಾ, ಟಿವಿಲೆಲ್ಲ ಮಾಡಿ. ಫೈಟ್ Bro, ಮಾಡ್ತೀರಾ ನಾನು ಅನ್ಕೊಂಡೆ. ಹಾ. ಬಂದ್ಬಿಟ್ರೆ ಮೋದಿಜಿಗೆ ಬೈತ್ ನೀವು ಆರಾಮಾಗಿರ್ಬೋದು, ಮೋದಿಜಿ ಕಡೆ ಯಾರು ಮನೆ ಹತ್ರ ಬರಲ್ಲ. ಬಟ್ ಇವ್ರು ಬಂದ್ಬಿಡ್ತಾರೆ ಇವ್ರು. ಸಿಎಂ ಮಾಡ್ ಯಾರು ಬೇಕಾದ್ರೆ ಆಗ್ಲಿ, ಬಟ್ ಮಾತಾಡ್ಬೇಕು ಏನೋ ಒಂದು. ಈಗ ಪ್ರಜಾಕೀಯನೇ ಹೇಳಿದ್ರಲ್ಲ ಇವರು, ನಮ್ಮ ಉಪೇಂದ್ರ ಅವರು ಮಾತಾಡ್ತಾ ಇಲ್ಲ. ಬಟ್ ಏನಂದ್ರೆ ಅವ್ರದ್ದೇ ಐಡಿಯಾಲಜಿ ಯಾವ ತರ ಇದೆ ನಮಗೂ ಗೊತ್ತಾಗ್ತಾ ಇಲ್ಲ. ಏನೋ ಇವ್ರದೆಲ್ಲ ಐಡಿಯಾಲಜಿಗಳು ಇರ್ಬೋದು, ಬಟ್ ಮಾತಾಡ್ಬೇಕು ಅಂತ ನಂದು ಒಪಿನಿಯನ್. ಸೆಲೆಬ್ರಿಟೀಸ್ಗಳು ಮಾತಾಡಿದ್ರೇನೆ ಏನೋ ಒಂದು ಅದ್ರಲ್ಲೂ ಚೇಂಜಸ್ ಆಗುತ್ತಂತ ನಂದು ಒಪಿನಿಯನ್ ಇದೆ. ಚೇತನ್ ಅಹಿಂಸಾ ಅವರು ಅವ್ರದ್ದು ಇದ್ ನಡೀತಾ ಇದೆ, ರ್ಯಾಲೀಸ್ ಮಾಡ್ತಾ ಇದಾರೆ. ಕಡೂರು, ತರೀಕೆರೆ, ನಮ್ಮೂರ್ ಪಕ್ಕ ಎಲ್ಲ ರ್ಯಾಲೀಸ್ ಮಾಡ್ತಾ ಇದಾರೆ. ಹ್ಮ್ ಅವ್ರಿಗೆ ನಾನ್ ಹೇಳಿದ್ದೆ, ಐ ಡಿಂಟ್ ನೋ ವಾಟ್ ಇಸ್ ಐಡಿಯಾಲಜಿ. ಲಾಂಗ್ ಬ್ಯಾಕ್ ಯಾವಾಗೋ ಮೆಸೇಜ್ ಮಾಡಿದಾಗ ನಾನ್ ಕೇಳ್ದೆ, ನೀವ್ ಯಾಕೆ ಸಪೋರ್ಟ್ ಮಾಡ್ತಿಲ್ಲ? ಈಗ ಸಿಜೆಪಿ ಮಾಡ್ತಿರೋದಾಗಿರ್ಲಿ ಅಥವಾ ಹಂಗರ್ ಸ್ಟ್ರೈಕ್ ಮಾಡ್ತಿರೋದಾಗಿರ್ಲಿ, ನೀವ್ ಏನಕ್ಕೆ ಸಪೋರ್ಟ್ ಮಾಡಿದ್ರೆ ಇಷ್ಟುದ್ದ ಮೆಸೇಜ್ ಕಳ್ಸಿದಾರೆ. ಹ್ಮ್ ಅದ್ರಲ್ಲಿ ವ್ಯಾಲಿಡ್ ಪಾಯಿಂಟ್ಸೇ ಇಲ್ಲ. ಅಂಬೇಡ್ಕರ್ ಮತ್ತೆ ಸಾವಿತ್ರಿಬಾಯಿ ಫುಲೆ ಅವರೆಲ್ಲ ಹಂಗರ್ ಸ್ಟ್ರೈಕ್ ನ ಯಾವತ್ತೂ ಸಪೋರ್ಟ್ ಮಾಡ್ತಾ ಇರ್ಲಿಲ್ಲ, ಅದಕ್ಕೆ ನಾನ್ ಮಾಡ್ತಾ ಇರ್ಲಿಲ್ಲ ಅಂತ ಕಳ್ಸಿ ಮಾಡ್ತಾ ಇಲ್ಲ ತರ ಇದೆ ಆ ಮೆಸೇಜ್ ಕಳ್ಸಿದಾರೆ. ಓಕೆ, ಬಟ್ ಕಿತ್ತು ತಾನೆ, ಹೌದೌದು ಒಂದ್ ಮಾತಾಡ್ಬೇಕಾಗಿತ್ತು. ಪೋಸ್ಟ್ ಹಾಕಿಲ್ಲ ಅವರು. ಹ್ಮ್